ಆಟ ಹಿಂದೆಗಡೆ ಹೋದರೆ ಧೂಳು, ಹುಡುಗಿರಿಂದ ಹೋದರೆ ಗೋಳು. ಇವಾಗ ಪರವಾಗಿಲ್ಲ ಅಂತ ಅನ್ಕೊಂಡು ಒಂದು 12 ವರ್ಷ ಆದಮೇಲೆ ಡೆವಲಪ್ ಆಗ್ತಾನೆ. ಸ್ವಲ್ಪ ನೀರು ಕ್ಯೂರ್ ಆಗುತ್ತೆ, ಇಲ್ಲಿ ನೀರಿದೆ ತಲೆಯಲ್ಲಿ ಅಂತ ಹೇಳಿದ್ದಾರೆ. ತುಂಬ ಚಿಕ್ಕ ಸ್ಮಾಲ್ ಕಾಲ ಅವನಿಗೆ ಅವಾಗ. ಇವಾಗಲಷ್ಟು ಡೆವಲಪ್ ಇರಲಿಲ್ಲ ಅವನು. ಆ ಇಮ್ಡಿನ ಹಿಂಗೆ ಕಳ್ಸ್ಕೊಂಬಂದ್ಬಿಟ್ಟಿತ್ತು. ಅಂದರೆ ವೀಕ್ ಇದ್ದಾನೆ, ಇಂಥ ಮಗನ ಎತ್ತಿದೀಯಾ ಅಂತ ತುಂಬ ಹೇಳಿದ್ದಾರೆ. ನಮಸ್ತೆ. ನಾನು ಮಧುವರಮ್ಮ, ಇಬ್ಬರು. ನನ್ನ ಹೆಸರು ಲಕ್ಷ್ಮಿ. ಮನೋಜ್ ಅಂತ ದೊಡ್ಡ ಮಗ, ಮಧು ಚಿಕ್ಕವನು. ಅದೇ ಇವನಿಗೆ ಸ್ವಲ್ಪ ಪ್ರಾಬ್ಲಮ್ ಇತ್ತು, ಹೆಲ್ತು, ಬ್ರೈನಲ್ಲಿ ನೀರಿದೆ. ಅವನು 11 ತಿಂಗಳು ಮಗು ಇರಬೇಕಾದ್ರೆ ನಾನು ಡ್ಯೂಟಿ ಮಾಡೋಣ ಅಂತ ಹೇಳಿ ಬೇಬಿ ರೂಮಿಗೆ ಬಿಟ್ವಿ. ಬಿಟ್ಟಾಗ ಅವ್ರು ಏನು ಮಾಡಿದ್ರು, ಎಷ್ಟು ಮೇಲಿಂದ ಬೀಳ್ಸಿದ್ರು ಅಂತ ಅದು ನಮಗೆ ಗೊತ್ತಿಲ್ಲ. ಸ್ವಲ್ಪ ಹೇಟಾಗಿತ್ತು, ಇಲ್ಲೆಲ್ಲ ಹೇಟಾಗಿತ್ತು. 11 ತಿಂಗಳು ಪಾಪುನಲ್ಲಿ. ಆಮೇಲೆ ಅವಾಗೇನು ಅನಿಸ್ಲಿಲ್ಲ, ಮಗುವಿನ ಮೇಲೆ ಸಾಮಾನ್ಯವಾಗಿ ಬೀಳೋದು ಹೇಳೋದೆಲ್ಲ ಸಹಜ ಅಲ್ವಾ ಅಂತ ನಾವು ಊರಿಗೆ ಬಿಟ್ವಿ. ಕರ್ಕೊಂಡೋಗಿ ನಮ್ಮ ಅತ್ತೆ ನಮ್ಮವನ ಹತ್ರ ಬಿಟ್ವಿ. ಅವ್ರು ನೋಡ್ಕೊತಾ ಇದ್ರು. 2 ವರ್ಷ ಆದಾಗ ಅವ್ನು ಡೆವಲಪ್ ಅನಿಸ್ಲೇ ಇಲ್ಲ ನಮಗೆ. ಮತ್ತೆ ಕರ್ಕೊಬಂದ್ಬಿಟ್ಟು ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ಹಾಸ್ಪಿಟಲ್ ಇದೆ, ಸಂಜೀವಿನಿ ಅಂತ. ಅಲ್ಲಿ ಟ್ರೀಟ್ಮೆಂಟ್ ಶುರು ಮಾಡಿದ್ವಿ. 2.5 ವರ್ಷದಿಂದನೇ ಶುರು ಮಾಡಿದ್ದು ನಾವು ಟ್ರೀಟ್ಮೆಂಟು. ಸುಮಾರು ಖರ್ಚು ಮಾಡಿದ್ವಿ. ಇನ್ನೇನು ಅವರು ಆಟೋ ಡ್ರೈವರು, ಪೇಂಟಿಂಗ್ ಸ್ವಲ್ಪ ಕೆಲಸ ಮಾಡ್ಕೊಳ್ಳೋರು, ಅದರಲ್ಲೂ ಸ್ವಲ್ಪ ತೋರಿಸ್ಕೊಂಡು ಇದು ಮಾಡಿ ನಾನು ಕೆಲಸ ಡ್ಯೂಟಿ ಶುರು ಮಾಡಿದ್ನಲ್ಲ. ನನ್ನ ಕಡೆಯಿಂದ ESI, ದೊಡ್ಡ ESI ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅವರು ಡಾಕ್ಟರ್ ಪ್ರವೀಣ್ ಅಂತ. ಅವ್ರ ಕಡೆಯಿಂದ ಒಂದು 4 ಲಕ್ಷ ರೂಪಾಯಿ ಮೆಡಿಷನ್ ಕೊಡಿಸಿದ್ವಿ. ಆದರೂ ಸ್ವಲ್ಪ ಪರವಾಗಿಲ್ಲ ಆವಾಗಿಂದ. ಫಸ್ಟು ಸ್ವಲ್ಪ ಅಷ್ಟು ವೀಕ್ ಇದ್ದ. ಇವಾಗ ಪರವಾಗಿಲ್ಲ ಅಂತ ಅಂದ್ಕೊಂಡು ಒಂದು 12 ವರ್ಷ ಆದಮೇಲೆ ಡೆವಲಪ್ ಆಗ್ತಾನೆ. ಸ್ವಲ್ಪ ನೀರು ಕ್ಯೂರ್ ಆಗುತ್ತೆ, ಇಲ್ಲಿ ನೀರಿದೆ ತಲೆಯಲ್ಲಿ ಅಂತ ಹೇಳಿದ್ದಾರೆ. ಹೈಟ್ ಬೆಳವಣಿಗೆ ಹಾಗೇ ಇರಲಿಲ್ಲ ಅವನು. ಅದಕ್ಕೆ ಸ್ಕೂಲ್ಗೂ ಲೇಟಾಗಿ ಸೇರಿಸಿದ್ವಿ ನಾವು. ಸ್ಕೂಲಿಗೆ ಕಳ್ಸೋದಕ್ಕೂ ಭಯ, ಅವನ ಜೊತೆಲಿ ಒಬ್ರು ಕೇರ್ ಮಾಡಬೇಕು, ಜೊತೇಲಿರಬೇಕು, ಬ್ಯಾಗ್ ಎತ್ಕೊಂಡು ಹೋಗೋಕ್ಕಾಗುತ್ತಾ ಇಲ್ವಾ ಅಂತ. ಆಮೇಲೆ ಸ್ವಲ್ಪ ಒಂಚೂರು ಸ್ಟ್ರೆಂತ್ ಬಂತ, ಮನೇಲೇ ಇರಿಸೋಗ್ತಿದ್ವಿ, ಡ್ಯಾನ್ಸ್ ಕ್ಲಾಸ್ಗೆ ಹಾಕಿದ್ವಿ. ರೀಸೆಂಟಾಗಿ ಅದೇ ಮಧು ಹೇಳಿದ್ನಲ್ಲ, ಮನೆ ಮುಂದೆನೇ ಗಣೇಶನ ಕೂರಿಸ್ತಿದ್ರು. ನಮ್ಮ ಮನೆ ಅಂದರೆ ನಮ್ಮ ಮನೆ ಗೇಟಲ್ಲೇ ಗಣೇಶನ ಕೂರಿಸ್ತಿದ್ರು. ನಾಗು ಅಂತ ನಮ್ಮ ಮನೆ ಮುಂದೆಗಡೆ ನಾಗು ಅಂತ ಒಬ್ಬರು ಹುಡುಗ ಇದ್ದರು. ಅವ್ರ ಕಡೆಯಿಂದ ಡ್ಯಾನ್ಸ್ ಕ್ಲಾಸ್ಗೆ ಹಾಕಬೇಕು ಅಂತ ಮನಸ್ಸು ಮಾಡಿ ನಮ್ಮ ಯಜಮಾನ್ರಿಗೆ ಹೇಳಿ, ನಮಗೆ ಹೇಳಿ, ಅವ್ನು ಸಾಯಂಕಾಲ ಟೈಮ್ ಡ್ರಾಪ್ ಮಾಡೋದು, ಸಾಯಂಕಾಲ ಮನು ಸ್ಕೂಲಿಂದ ಮುಗಿಸ್ಕೊಂಡು ಮಧುನ ಕರ್ಕೊಂಬರೋದು. ಆ ಥರ ಹೆಂಗೋ ಮಾಡ್ಕೊಂಡು ಸ್ವಲ್ಪ ಅಲ್ಲೇ ಕ್ಲಾಸ್ ಕಡೆಯಿಂದನೇ ಇಂಪ್ರೂವ್ಮೆಂಟ್ ಆಗಿ ಸ್ವಲ್ಪ ಫಿಲಿಮ್ ಎಲ್ಲ ಮಾಡ್ಕೊಂಡು ಬಂದು ಮತ್ತೆ ರೀಸೆಂಟಾಗಿ ಸೈಕಲಲ್ಲಿ ಬರಬೇಕಾದ್ರೆ ಕಾಲೆಲ್ಲ ಕೊಟ್ಟು, ಶೂ ಸೈಕಲ್ಗೆ ಹಿಂದೆಗಡೆ ಕೂರಿಸ್ಕೊಂಡಿದ್ದಾನೆ. ದೊಡ್ಡ ಮಗ ಅಣ್ಣ ಬಂದು ಮುಂದೆಗಡೆ ಡ್ರೈವಿಂಗ್ ಮಾಡಬೇಕಾದ್ರೆ ಇವ್ನ ಕಾಲ್ದು ಶೂ ಬಂದು ಹಿಂದೆಗಡೆ ಚಕ್ರ ಸಿಕ್ಕಾಕೊಂಬಿಟ್ಟೈತೆ. ಶೂ ಇರೋದ್ರಿಂದ ಕಾಲು ಉಳ್ಕೊಂತು, ಇಲ್ಲಾಂದರೆ ಕಾಲಿಗೆ ಪ್ರಾಬ್ಲಮ್ ಆಗಿರೋದು. ಆ ಇಮ್ಡಿ ತುಂಬ ಚಿಕ್ಕ ಸ್ಮಾಲ್ ಕಾಲ ಅವ್ನಿಗೆ ಅವಾಗ. ಇವಾಗಲಷ್ಟು ಡೆವಲಪ್ ಇರಲಿಲ್ಲ ಅವನು. ಆ ಇಮ್ಡಿನ ಹಿಂಗೆ ಕಳ್ಸ್ಕೊಂಬಂದ್ಬಿಟ್ಟಿತ್ತು. ಸಡನ್ನಾಗಿ ಅವಾಗ ನಾನು ಕೆಲ್ಸಕ್ಕೆ ಹೋಗ್ತಾಯಿದ್ದೆ, ಗಾರ್ಮೆಂಟ್ಸ್ಗೆ ಹೋಗ್ತಾಯಿದ್ದೆ. ಆವಾಗ ಗಾರ್ಮೆಂಟ್ಸ್ಗೆ ಹೋಗ್ತಿರ್ಬೇಕಾದ್ರೆ ಆ ESIಗೆ ಹೋಗಿ ಸ್ಟಿಚ್ ಹಾಕ್ಸಿ 7 ಸ್ಟಿಚ್ ಹಾಕ್ಸಿ ಕರ್ಕೊಂಡು ಬಂದಿದ್ರು ಹುಡುಗರೆಲ್ಲ. ತುಂಬ ಹೆಲ್ಪ್ ಮಾಡೋರು ಆ ಏರಿಯಾದಲ್ಲಿ. ಎದುರುಗಡೆ ಹುಡುಗರುಗಳೇ ತುಂಬ ಹೆಲ್ಪ್ ಮಾಡೋರು. ನಮ್ಮ ಯಜಮಾನ್ರು ಇಲ್ಲ, ನಾನೂ ಇಲ್ಲ, ಅವರೇ ಕರ್ಕೊಂಡೋಗ್ಬಿಟ್ಟು ಎಲ್ಲ ಇಂಜೆಕ್ಷನ್ ಮಾಡಿಸಿ ಸ್ಟಿಚಿಂಗ್ ಹಾಕ್ಸಿ ಕರ್ಕೊಂಬಂದ್ಬಿಟ್ಟು ಅವರೇ ನೋಡ್ಕೊಳ್ಳೋರು. ಆರಾಮಾಗಿದ್ದ. ರೀಸೆಂಟಾಗಿ ಮಾಮೂಲಿ ಪುಟಾಣಿ ಪಂಟ್ರು ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಾಗ ಅಷ್ಟರಲ್ಲಿ ಜಯಮ್ಮನ ಮಗ ಮೂವಿಗಳೆಲ್ಲ ತುಂಬ ಮಾಡಿದ್ನಲ್ಲ, ಅದರಲ್ಲಿ ಗುರುತಿಸಿ ಸ್ವಾಮಿ ಸರ್ ತುಂಬ ಹೆಲ್ಪ್ ಮಾಡಿದ್ರು ನಮಗೆ. ಅದರಿಂದ ಆವಾಗಿಂದ ಸ್ವಲ್ಪ ಪುಟಾಣಿ ಪಂಟ್ರು ಫುಲ್ಲು. ಸ್ಟಾರ್ಟಿಂಗು ಅವನು ಒಂದು ಸ್ಟೂಲಿಂದ ಹಿಡಿಯೋಕ್ಕಾಗದೇ ಇದ್ದಾಗ ನಮ್ಮ ಯಜಮಾನ್ರು ಸ್ವಲ್ಪ ಹತ್ತಿದ್ರು. ಅವಾಗ ತುಂಬ ವೀಕ್ ಇದ್ದ ಅವನು. ಅವಾಗ ನನ್ನ ಮಗನ ಕೈಲಿ ಇಳಿದು 4 ಜನ ಮಕ್ಳ ಥರ ಇಳಿದು ಅವನು ಡೆವಲಪ್ ಆಗಲ್ವಲ್ಲ, ಇಷ್ಟೊಂದು ಕಷ್ಟ ಆಗ್ತಿದ್ದಿಲ್ಲ, ಅವನು ಎತ್ಕೊಂಡು ಇಳಿಸ್ಬೇಕಲ್ಲ ಅನ್ನೋ ಅಷ್ಟು ನೋವು ತುಂಬ. ನಮಗೆ ಎಷ್ಟು ನೋವು ಪಟ್ಟಿದ್ದೀವೋ ಅಷ್ಟೇ ಖುಷಿ ಪಟ್ಟಿದ್ದೀವಿ. ತುಂಬ ಜನ ಮಧು ಅಂದರೆ ನಮಗಿಂತ ಹೆಚ್ಚಾಗಿ ಇಷ್ಟಪಡ್ತಾರಲ್ಲ ಅಪ್ಪ ಅಮ್ಮ, ನಾವಷ್ಟೇ ಇಷ್ಟಪಡ್ತೀವಿ ಮಕ್ಕಳನ್ನ. ಹೊರಗಡೆ ಹೋದರೆ ನಾವೆಷ್ಟು ಇಷ್ಟಪಡ್ತೀವೋ ಅಷ್ಟೇ ಇಷ್ಟಪಡ್ತಾರೆ ಮಧುನ. ನೋವೆಲ್ಲ ಮರ್ತೋಗ್ಬಿಟ್ಟಿದೆ ನಮಗೆ. ಮಧುವಿಂದನೇ ಜೀವನ ಅಂದರೆ ನಾವು ಸಡನ್ನಾಗಿ ಅವಾಗ ಕೆಲಸ ಬಿಟ್ಬಿಟ್ಟೆ ನಾನು. ಮಧುಗೆ ಈ ಥರ ಎಲ್ಲ ಆದಾಗ ಮನೆಗೆ ಫಿಲಿಮ್ಗೆ ಅವರು ಇವರು ಬರ್ತಾನೆ ಇರೋರು ಮನೆಗೆ. ಅಂಥ ಟೈಮಲ್ಲಿ ಬಾಗಿಲು ಹಾಕ್ಕೊಂಡು ಹೋಗಬಾರ್ದಲ್ವ ಮನೆಯಿಂದ ಅಂತೇಳಿ ನಾನು ಮನೇಲಿ ಉಳ್ಕೊಳ್ಳೋಕೆ ಶುರು ಮಾಡಿದೆ. ನಮ್ಮ ಯಜಮಾನ್ರು ಇವನ ಜೊತೆಲಿ ಓಡಾಡೋಕ್ಕೆ ಶುರು ಮಾಡಿದ್ರು. ನೈಟ್ ಆ್ಯಂಡ್ ಡೇ ಜರ್ನಿ. ನಾವು ಕರ್ಕೊಂಬರೋತಕ್ಕೆ ಏನು ಹೋಗ್ತಿರ್ಲಿಲ್ಲ, ನಾವೇ ಓನಾಗಿ ಒಪ್ಕೊಳ್ಳೋ. ಈಗ ಮೈಸೂರಾಗಲಿ ಈವೆಂಟ್ಗಳು, ಶೋಗಳು, ಡ್ಯಾನ್ಸ್ ಮಾಸ್ಟ್ರುಗಳೆಲ್ಲ ಫೋನ್ ಮಾಡಿ ಕಾಂಟ್ಯಾಕ್ಟ್ ಕೊಡೋರು. ಮಧುಗೆ ತುಂಬ ಫೇಸ್ ಇದಿತ್ತು. ಡೈರೆಕ್ಟ್ ನಮ್ಮ ಕಾಂಟ್ಯಾಕ್ಟೇ ಇಟ್ಕೊಂಡು ಅಷ್ಟು ದಿನ ಫುಲ್ಲು 1 ವರ್ಷ 2 ವರ್ಷ ಡ್ಯಾನ್ಸ್ ಕ್ಲಾಸಲ್ಲೇ. ಅವಾಗ ನಮ್ಗೆ ಗೊತ್ತೇ ಇಲ್ಲ ಈ ಫೀಲ್ಡು ಏನು ಎತ್ತು ಅಂತ. ಸ್ವಲ್ಪ ಇಂಪ್ರೂವ್ಮೆಂಟ್ ಪುಟಾಣಿ ಪಂಟ್ರ ಸೀಸನ್ ಬಂದಾಗ ಸಡನ್ನಾಗಿ ನಾನು ಇನ್ನೂ ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಅವಾಗ
ಇನ್ನೂ ಸೀಸನ್ ಮುಗಿದಿಲ್ಲ ಅನ್ನೋ ಇನ್ನೊಂದು 2 ಎಪಿಸೋಡ್ ಐತೆ ನಾನು ಕೆಲಸ ಬಿಟ್ಟು ನಾನು ಮನೇಲಿ ಉಳ್ಕೊಂಡೆ. ಆಮೇಲೆ ಸಡನ್ನಾಗಿ ಶೂಟಿಂಗ್ಗಳು ಇವಾಗ ಮಡಿಕೇರಿಗೆ ಹೋಗಬೇಕಾಗುತ್ತೆ, ಮೈಸೂರು, ಅಲ್ಲಿ ಇಲ್ಲಿ ಕುಣಿಗಲ್, ಹಾಸನ್ನು, ಅರ್ಕಲಗೂಡು, ತುಂಬ ದೂರ ಹೋಗ್ತಿದ್ವಿ. ಅವಾಗ ಒಬ್ಬರು ಆಗ್ತಿರ್ಲಿಲ್ಲ. ಮದುನೊಬ್ಬರು ರೆಡಿ ಮಾಡಿ ಅವ್ನು ಬಟ್ಟೆ ಚೇಂಜ್ ಮಾಡೋದಕ್ಕೆ ಅವನ ಜೊತೆ ಒಬ್ಬರು ಕಾಸ್ಟ್ಯೂಮ್ ಇಟ್ಕೊಳ್ಳೋಕೆ ಒಬ್ಬರು ಬೇಕಿತ್ತು. ಜೊತೇಲಿ ಹೊರಗಡೆ ಎಲ್ಲ ಅವರಪ್ಪ ನೋಡ್ಕೊತಿದ್ರು. ಅವನದೇ ಒಂದು ಇಲ್ಲಾಂದ್ರೆ 7-8 ವರ್ಷ ಅವನದೇ ದುಡಿಮೆ ನಮಗೆಲ್ಲ ಊಟಕ್ಕೆ, ದೊಡ್ಡ ಮಗನ ಓದ್ಸೋಕ್ಕೆ, ಇವ್ನಿಗೆ ಓದ್ಸೋಕ್ಕೆ, ನಮ್ದೇನು ಎಲ್ಲದಕ್ಕೂ ಇವಂದೇ ಆಯ್ತು. ಇನ್ನು ಇವನ ಮೇಲೆ ಡಿಪೆಂಡ್ ಆಗಿಬಿಟ್ವಿ ನಾವು. ಅವಾಗ ಇವನೊಬ್ಬನೇ ಬಿಡೋಕ್ಕಾಗಲ್ಲ. ಈಗ ಮನೆ ಹತ್ರ ಒಬ್ಬನ ಬಿಡೋಕ್ಕೂ ಭಯ. ಇವಾಗ ಸಡನ್ನಾಗಿ ಶೋ ಬರುತ್ತೆ, ಸಡನ್ನಾಗಿ ಒಂದು ಮೂವಿ ಕರೀತಾರೆ, ಕರ್ಕೊಂಡು ಹೋಗ್ಬೇಕಾಗುತ್ತೆ ಅವರಪ್ಪ, ಅವ್ನು ರೆಡಿ ಮಾಡಬೇಕಾಗುತ್ತೆ. ಅವ್ನಿಗೆ ಅಲ್ಲಿಸೋದ್ರಿಂದ ಹಿಡಿದು ಸ್ನಾನ ಮಾಡಿಸಿದ್ದೆಲ್ಲ ನಾನೇ. ಅಷ್ಟು ವೀಕ್ ಇದ್ದ ಅವಾಗ. ಅವನೊಂದು ಬ್ಯಾಗ್ ಎತ್ಕೊಂಡು, ಇವಾಗಲೂ ಅಷ್ಟೇ ನಾವು ಅವನೊಬ್ಬನೇ ಸಿಂಗಲಾಗಿ ಶೂಟಿಂಗೆಲ್ಲ ಕಳಿಸಲ್ಲ ಶೋಗೆಲ್ಲ. ಜೊತೆಲಿ ನಾನು ಒಬ್ಬರು ಇರ್ತೀವಿ. ಇನ್ನು ಹೊರಗಡೆ ಲೇಡೀಸ್ ನಾನು ಆಲ್ಮೋಸ್ಟ್ ಹೋಗೋಕ್ಕಾಗಲ್ಲ ಅಂತೇಳಿ ಅವರಪ್ಪ ಹೋಗ್ತಿದ್ರು. ಫೋನಾಗೆ ನಾವೇ ಬರ್ತೀವಿ ಅಂದರೆ ನಮ್ಮ ಗಾಡಿಲೇ ಕನ್ವಿನ್ಸ್ ಕೊಡೋರು. ನಮ್ಮ ಗಾಡಿನಲ್ಲೇ ಮಧು ಕರ್ಕೊಂಡು ಹೋಗಿ ಬರೋದು. ನೈಟು ಬೆಳಗಿನ ಜಾವ 4 ಗಂಟೆ 5 ಗಂಟೆಗೆ ಬಂದಿದ್ದೀವಿ ನಾವು ಶೋ ಮುಗಿಸ್ಕೊಂಡು. ನೈಟ್ ಪೂರ್ತಿ ಶೋ ಮುಗಿಸ್ಕೊಂಡು ಬೆಳಗಿನ ಜಾವ ಬಂದು ಅವಾಗ ಮತ್ತೆ ಎಪ್ಸೊಂಡು ಸ್ನಾನ ಮಾಡಿಸಿ ರೆಡಿ ಮಾಡಿ ಸ್ಕೂಲಿಗೆ ಕಳಿಸೋದು. ಆ ಥರ ಎಲ್ಲ ಜರ್ನಿ. ಒಟ್ನಲ್ಲಿ ಅವ್ನು ನಮ್ಮ ತುಂಬ ಸಾಕಿದ್ದಾನೆ. ಅವನಿಂದನೇ ನಾವೀಗ ಒಂದು ಮನೆ ಮಾಡ್ಕೊಳ್ಳೋಕ್ಕೂ ಕಾರಣ ಮಧುನೇ. ಹೌದು, ನಾವು ಅವ್ನು ಮಾಡಿದ್ರಲ್ಲಿ ನಾವು ಖರ್ಚು ಮಾಡ್ಕೊಂಡು, ನಾವು ತಿಂದು ಉಂಡು ಮಗನ ಸಾಕಿ, ದೊಡ್ಡ ಮಗನ ಸಾಕ್ಕೊಂಡು ಚೀಟಿಗಳು ಹಾಕ್ಕೊಂಡು ನಾವು ಈ ಮನೆ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ಆ ಮನೆಯಿಂದ ಈ ಮನೆ ಅಲ್ಲಿ ಲೀಸಲ್ಲಿದ್ದೋ. ಸಡನ್ನಾಗಿ ಮಧು ಪುಟಾಣಿ ಪಂಟ್ರು ಸ್ಟಾರ್ಟ್ ಆಗಿ ಸ್ವಲ್ಪ ಜಾಸ್ತಿ ಆದಾಗ ಒಂದು 3.5-4 ಲಕ್ಷ ಲೀಸ್ಗೆ ಹಾಕ್ಸ್ಕೊಂಡ್ವಿ. ಲೀಸ್ಗೆ ಹಾಕೊಂಡ ತಕ್ಷಣವೇ ಆಮೇಲೆ ತಾಳು ಏನಾದರೂ ನಮ್ಮ ಮಕ್ಕಳಿಗೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ದುಡಿಸ್ಕೊಂಡು ಏನು ಮಾಡಿದ್ರಿ ಮಕ್ಕಳಿಗೆ ಅಂತಾರೆ. ನಾವು ತಿನ್ನೋಕ್ಕೆ ಹಾಕ್ತಾಯಿದೆ ಅಷ್ಟೇ, ಆಗಲ್ಲ ಅಂತೇಳಿ ಚೀಟಿಗಳು ಹಾಕಿ ಈ ಮನೆ ಮಾಡ್ಕೊಳ್ಳೋಕ್ಕೆ ನಮ್ಗೆ ಸಾಧ್ಯ ಆಯಿತು. ಇವಾಗ ಇದನ್ನು ಹೆಂಗೋ ನಡ್ಕೊಂಡು ಹೋಗ್ತಾ ಐತೆ. ನಾನು ಕೆಲ್ಸಕ್ಕೆ ಹೋಗ್ತಿದ್ದೀನಿ, ಅವರು ಕೆಲ್ಸಕ್ಕೆ ಹೋಗ್ತಾರೆ. ಇವನು ಸ್ಕೂಲ್ಗೆ ಹೋಗ್ತಾನೆ, ಸ್ವಲ್ಪ ಹತ್ರದಲ್ಲೇ ಸ್ಕೂಲ್ಗೆ ಹಾಕಿದ್ದೀವಿ. ದೊಡ್ಡ ಮಗನು ಇವಾಗ 2nd ಇಯರ್ ಮುಗಿಸ್ತಾ, ಅವನು ಏನೋ ಅವ್ನ ಪಡ್ಗೆ ಅವ್ನು ಓದ್ಕೋತಾ ಇರ್ತಾನೆ. ಮದುವಿಂದ ನಮಗೆ ಒಟ್ಟಿನಲ್ಲಿ ಒಂದು ಲೈಫ್ ಯಾವುದೋ ಒಂದು ರೀತಿ ಇದ್ದಿದ್ದು ನಮ್ಗೆ ಒಳ್ಳೆ ರೂಟಿಗೆ ತಿರ್ಕೊಂತು. ಯಾರು ಆಡ್ಕೊಂಡ್ರು ನಮಗೇನು ಈಗ ಅನಿಸ್ತಿಲ್ಲ ನನ್ನ ಮಗನ ಆಡ್ಕೊತಾರೆ ಆ ಥರ. ತುಂಬ ಆಡ್ಕೊಂಡಿದ್ದಾರೆ. ಅದಕ್ಕೆ ನಾವು ಅಂದರೆ ವೀಕ್ ಇದ್ದಾನೆ, ಇಂಥ ಮಗನ ಎತ್ತಿದ್ದೀಯಾ ಅಂತ ತುಂಬ ಹೇಳಿದ್ದಾರೆ. ಇವಾಗ ನೋವಿಲ್ಲ, ಯಾರೇನು ಅಂದ್ಕೊಂಡ್ರು ಅವನಿಂದ ನಾವು ಒಂದು ದಾರಿಗೆ ಬಂದಿದ್ದೀವಿ. ನಮ್ಮ ಹೊಟ್ಟೆಲಿ ಹುಟ್ಟಿ ನಮ್ಗೆ ದೇವ್ರ ಥರ ದೇವ್ರು ಕೊಟ್ಟಿದ್ದಾರೆ. ನಾವು ಚೆನ್ನಾಗಿದ್ದೀವಿ. ಎಲ್ಲ ಅಂದಿದ್ದಾರೆ, ಸಂಬಂಧಿಕರು ಅಂತಲ್ಲ ಎಲ್ಲರೂ ಅಂದಿದ್ದಾರೆ. 13ನೇ ವಯಸ್ಸಿಗೆ ನಿಮ್ಮ ಸಾಕಿರೋ ಕೀರ್ತಿ ಇದೆ, ನಮ್ಗೆ ಆ ಹೆಮ್ಮೆ ಇದೆ, ಹೇಳ್ಕೊತೀವಿ ನಾವು. ಅವನಿಂದ ನಾವು ಊಟ ತಿಂದಿದ್ದೀವಿ, ನಾವು ಅವ್ನು ಕಷ್ಟಪಟ್ಟಿದ್ದೀವಿ, ನಾವು ಅವನ ಜೊತೆಲಿ ತುಂಬ ಕಷ್ಟಪಟ್ಟಿದ್ದೀವಿ. ನೈಟ್ ಆ್ಯಂಡ್ ಡೇ ನಾವು ಊಟ ಇಲ್ದಂಗೆ ಶೋಗಳು ಮಾಡಿದ್ದೀವಿ. ಬೆಳಗಿನ ಜಾವ 4 ಗಂಟೆಗೆ ಊಟ ತಿಂದಿದ್ದೀವಿ. ಇವತ್ತು ಮಧ್ಯಾಹ್ನ ಊಟ ಮಾಡಿದ್ದೀವಿ ಅಂದರೆ ಬೆಳಗಿನ ಜಾವ ತಿಂದಿದ್ದೀವಿ. ತಿಂದೇ ಇಲ್ಲ ಕೆಲವು ಟೈಮ್, ನಮಗೆ ಜೀರ್ಣ ಆಗಲ್ಲ, ನಾವು ನಿದ್ದೆ ಬರುತ್ತೆ ನೈಟು ಟ್ರಾವೆಲ್ ಮಾಡಬೇಕಾದ್ರೆ ಅಂತೇಳಿ ಊಟನೇ ಮಾಡಿಲ್ಲ. ಒಟ್ನಲ್ಲಿ ಇವನು ಮಧು ಬಂದು ನಾವು ಗುಲ್ಬರ್ಗ ಸೈಡೆಲ್ಲ ಹೋಗಿದ್ದೀವಿ, ರಾಯಚೂರು, ಗುಲ್ಬರ್ಗ ಎಲ್ಲ ಕಡೆ. ಅಯ್ಯೋ ತುಂಬ ಮಧುನ ಆಲ್ಮೋಸ್ಟು ಇಲ್ಲಿಗೆ ಬರೋದ ಮಧು ಅಂತ ಕೇಳಿದ್ರೆ ಸರ್ ಬಂದಿದ್ದಾರೆ ಮಧು ಅಂತಲೇ ಕೇಳೋದು. ಎಲ್ಲಿ ನೋಡಿದ್ರು ಮಧು ಹೋಗಿದ್ದಾನೆ, ಇಲ್ಲಿ ಹೋಗಿಲ್ಲ ಅನ್ನೋ ಮಾತೇ ಇಲ್ಲ. ಎಲ್ಲ ಕಡೆ ಆಲ್ರೌಂಡ್ ಓಡಾಡಿದ್ದಾನೆ. ಗೊತ್ತು ಆಲ್ಮೋಸ್ಟ್ ಜನಕ್ಕೆ. ನಮ್ಗೆ ಅದೇ ಸಾಕು. ಯಾರು ಆಡ್ಕೊಳೋರು, ಒಬ್ಬರು ಆಡ್ಕೊಳೋದ್ಕಿಂತ 1000 ಜನ ಇಷ್ಟಪಡ್ತಾರಲ್ಲ ಮಧುನ, ನಂಗೆ ಅದು ತುಂಬ ಇಷ್ಟ. ಖುಷಿ ಆಯಿತು ನಾವು ಎತ್ತಿದ್ದಕ್ಕೆ. ಮಲೇಷ್ಯಾ ಹೋಗಿದ್ದಾರೆ ಫಿಲಿಮ್, ಅದೇ ಜೈ ಮಾತಿ 800 ಆ ಮೂವಿ ಸಾಂಗ್ ತೆಗೆಯೋದಕ್ಕೆ 1 ವಾರ ಪೂರ್ತಿ ಮಲೇಷ್ಯಾ ಹೋಗಿ ಬಂದ್ರು ಅಪ್ಪ ಮಗ. ಎಲ್ಲ ಕಡೆ ಓಡಾಡಿದ್ರು. ಹೊಸಪೇಟೆ. ದೊಡ್ಡ ಮಗನೂ ಹೆಲ್ಪ್ ಮಾಡಿದ್ದಾನೆ. ನಾವೇ ಅಂತಲ್ಲ, ನಾನು ಅಪ್ಪ ಅಮ್ಮ ಅಂತ ನಮ್ಮ ಬಗ್ಗೆನೇ ಹೇಳ್ಕೊಳ್ಳೋದು ತಪ್ಪಾಗುತ್ತೆ. ಮಧು ಜೊತೆ ತುಂಬಾ ಮನು ಜಾಸ್ತಿ ನನ್ನ ದೊಡ್ಡ ಮಗ. ಅವ್ನ ಡ್ಯಾನ್ಸ್ ಕ್ಲಾಸ್ಗೆ ಹೋಗೋದ್ರಿಂದ ಹಿಡಿದು ಕರ್ಕೊಂಡು ಬರೋದ್ರಿಂದ ಹಿಡಿದು ಅವ್ನು ಪ್ರತಿ ಕೆಲವು ಟಿಪ್ಸ್ಗಳು ಮಧು ಅವನು ಹೇಳ್ಕೊಡೋದೇ ಇವನಿಗೆ ಅಣ್ಣನೇ ಹೇಳ್ಕೊಡ್ತಾನೆ. ಅವನು ಒಳ್ಳೆ ಡಾನ್ಸರು, ತುಂಬ ಒಳ್ಳೆ ಡಾನ್ಸರು. ಅವನು ಹೇಳ್ಕೊಡ್ತಾನೆ ಮಧುಗೆ. ಕರ್ಕೊಂಡು ಹೋಗೋದಾಗಲಿ, ಅವ್ನಿಗೆ ರಜೆ ಇತ್ತು ಅಂದರೆ ಹೊರಗಡೆ ಎಲ್ಲ ಅವನೇ ಕರ್ಕೊಂಡು ಹೋಗ್ತಾನೆ. ಗಾಡಿ ಬುಕ್ ಮಾಡಿಬಿಟ್ರೆ ಸಾಕು, ಟ್ರೈನ್ ಬುಕ್ ಮಾಡಿರ್ತೀವ, ಬಸ್ ಬುಕ್ ಮಾಡಿರ್ತೀವ, ಕರ್ಕೊಂಬರ್ತಾನೆ ಮನು. ಆವಾಗ ನಮಗೆ ರೆಸ್ಟು. ಇಲ್ಲಾಂದರೆ ಅವರು ಹೋಗ್ತಾರೆ, ಇಲ್ಲ ನಾವಿಬ್ಬರು ಹೋಗ್ತೀವಿ. ಹಂಗೋ ಜರ್ನಿ ಹೋಗ್ತಾ ಐತೆ. ಸೊ
ಸೊ ಈಗ ಸರಿ ನಾರ್ಮಲ್ ಆಗ್ತಾನೆ. ಇವಾಗ ಪರವಾಗಿಲ್ಲ, ಇವಾಗೂ ತುಂಬಾ ಡೆವಲಪ್ ಆಗಿದ್ದಾನೆ. ಡಾಕ್ಟ್ರ್ ಹೇಳ್ದಂಗೆ ಪರವಾಗಿಲ್ಲ. ನಾವು ESI ಕಡೆಯಿಂದ ಒಂದು 4 ಲಕ್ಷ ರೂಪಾಯಿವರೆಗೂ ಮೆಡಿಷನ್ ಕೊಡಿಸಿದ್ದೀವಿ. 3 ತಿಂಗಳು ನಮ್ಮ ಅತ್ತೆ 1 ತಿಂಗಳಿದ್ದಾರೆ, ನಮ್ಮಮ್ಮ ಇದ್ದಾರೆ, ನಾನಿದ್ದೀನಿ. ನಾವು ಯಾರೂ ಇಲ್ಲದೇ ಅವನೊಬ್ಬನೇ ಇದ್ದಾನೆ. ನಾನು ಇರ್ತೀನಿ ಮಮ್ಮಿ, ಅಲ್ಲಿರೋನೇ ಪರಿಚಯ ಮಾಡ್ಕೊಂಡ್ಬಿಡ್ತಾನೆ. ತುಂಬ ಜನ ಹಾಸ್ಪಿಟ್ಲಲ್ಲಿ ಪರಿಚಯ ಆಗಿರೋರೆ ಎಷ್ಟೊಂದು ಜನ ಖುಷಿ ಪಟ್ಟಿದ್ದಾರೆ ಹೊರಗಡೆ ಶೋನಲ್ಲಿ ನೋಡಿ. ಮಧುಸೂದನ್ ಅಲ್ವಾ ನೀನು, ನಾವೆಲ್ಲ ಜೊತೇಲಿದ್ದೋ ಹಾಸ್ಪಿಟ್ಲಲ್ಲಿ ಅಂತ. ಒಂಥರ ಈಗ ESIಲಿ 5th ಫ್ಲೋರ್ ಅಂದರೆ ಮದುಗೆ ಅವ್ನಿಗೆ ಥರ ಗೊತ್ತಿರೋ ಥರ ಅಷ್ಟು ಫೇಮಸ್. ಅವಾಗಲೇ ಅಷ್ಟಿಷ್ಟ. ಡಾಕ್ಟ್ರಿಗೂ ಚೆನ್ನಾಗಿ ಗೊತ್ತಿರೋ ಡಾಕ್ಟ್ರು ಅವರು, ಚೆನ್ನಾಗಿ ನೋಡ್ಕೊತಾರೆ. ಎಲ್ಲಾದರೂ ಬೇಗ ಫ್ರೆಂಡ್ಸ್ ಮಾಡ್ಕೊಂಬಿಡ್ತಾನೆ, ಬೇಗ ಇದು ಮಾಡ್ಕೊಳ್ತಾನೆ. ನಾನು ಮೊದಲು ಮನೇಲೇ ಇರ್ತಿದ್ದೆ. ಅಂದರೆ ನಮ್ಮ ಅಪ್ಪ ಅಮ್ಮ ಎಲ್ಲರೂ ಫ್ಯಾಕ್ಟ್ರಿಗೆ ಹೋಗ್ತಿದ್ರು. ಆವಾಗ ನಮ್ಮ ಬಾಡಿಗೆ ಮನೆ ಇತ್ತು, ತುಂಬ ಚಿಕ್ಕ ಮನೆ ಇತ್ತು. ಆವಾಗ ನಂದು ಏನಿಲ್ಲ, ಚುಂಟಿ TV ಹಾಕ್ಕೊಟ್ಬಿಟ್ರೆ ಸಾಕಾಗೋಯ್ತಿತ್ತು. ನಾನು ಇಡೀ ದಿನ ಅದನ್ನೇ ನೋಡ್ಕೊಂಡು ಕೂತಿರ್ತಿದ್ದೆ. ಮತ್ತು ಆಚೆ ಕಡೆ ಬೀಗ ಹಾಕ್ಕೊಂಡು ಹೋಗ್ತಿದ್ರು. ನನ್ನ ಮನೆಯಿಂದ ಆಚೆ ಕಡೆ ಎಲ್ಲೂ ಹೋಗ್ತಾ ಇರಲಿಲ್ಲ. ಚಿಂಟು TV ನನ್ನ ಪಾಡಿಗೆ ನಾನು ನೋಡ್ಕೊಂಡಿರ್ತಿದ್ದೆ. ನನ್ನ ಊಟ ಎಲ್ಲ ಕೆಳಗಡೆ ಇಕ್ಬಿಟ್ಟು ಹೋಗ್ತಿದ್ರು, ತಿಂತಿದ್ದೆ. ಬರೀ ನಾನು ಚಿಂಟು TVನೇ ನೋಡ್ಕೊಂಡಿರ್ತಿದ್ದೆ. ನಮ್ಮ ಮನೆ ಹತ್ರ ಇಲ್ಲ, ನಮ್ಮಮ್ಮ ಇರ್ತಿರ್ಲಿಲ್ಲ, ಫ್ಯಾಕ್ಟ್ರಿಗೆ ಹೋಗ್ತಿದ್ರು ಅವರು. ಅಪ್ಪ ಮಾಮೂಲಿ ಆಟೋಗೆ ಹೋಗ್ತಿದ್ರು. ಅಣ್ಣ ಸ್ಕೂಲ್ಗೆ ಹೋಗ್ತಿದ್ನಲ್ಲ, ನಾನು ಅವಾಗ ಇದನ್ನ ಚಿಕ್ಕ ವಯಸ್ಸೆಲ್ಲ ಮನೇಲೇ ಇರ್ತಿದ್ದೆ. ನನಗೇನಿಲ್ಲ, TVಲಿ ಚಿಂಟು TV ಹಾಕ್ಕೊಟ್ಬಿಟ್ಟಿದ್ರೆ ಸಾಕಾಗ್ತಿತ್ತು. ನಾನು ಅದನ್ನೇ ನೋಡ್ಕೊಂಡು ಇಡೀ ದಿನ ಮನೆ ಒಳಗಡೆ ಇರ್ತಿದ್ದೆ. ನಮ್ಮ ಅಣ್ಣ ಮಧ್ಯಾಹ್ನ ಊಟಕ್ಕೆ ಬರ್ತಿದ್ದ, ಆಮೇಲೆ ಮತ್ತೆ ಸ್ಕೂಲ್ಗೆ ಹೋಗ್ತಿದ್ದ, ಮನೇಲೇ ಇರ್ತಿದ್ನಲ್ಲ. ಒಂದು ದಿವಸ ನಮ್ಮ ಏರಿಯಾದಲ್ಲಿ ಗಣೇಶ ಕೂರಿಸ್ತಾ ಇರ್ತೀವಿ. ಅಲ್ಲಿ ಒಂದು ದಿವಸ ನಮ್ಮ ಅಣ್ಣ ಇದ್ದಾರೆ, ಅವರು ನನಗೆ ಆರ್ಕೆಸ್ಟ್ರಾ ಮಾಡಿದ್ರು. ಅವರು ಅಲ್ಲಿ ಸುಮ್ಮನೆ ಡ್ಯಾನ್ಸ್ ಮಾಡಿದ್ದೆ. ಅವರು ನಮ್ಮ ಅಪ್ಪಂಗೆ ಹೇಳಿದ್ರು, ಡ್ಯಾನ್ಸ್ ಕ್ಲಾಸ್ ಹಾಕ್ರಿ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಇವನು ಅಂತ ಅಂದ್ಬಿಟ್ಟು. ಆವಾಗ ನಮ್ಮಪ್ಪ ಆಟೋಗೆ ಹೋಗ್ತಿರಲ್ಲ, ಇದ್ದ ಟೈಮ್ ಬಿಡೋಕ್ಕಾಗಲ್ಲ, ಕರ್ಕೊಂಡು ಹೋಗೋಕ್ಕಾಗಲ್ಲ. ಅದಕ್ಕೆ ಸ್ವಲ್ಪ ದಿವಸ ಇದು ಮಾಡ್ತಿರ್ಲಿಲ್ಲ. ಆವಾಗ ನಾನು ನಮ್ಮ ಅಣ್ಣನೇ ಹೋಗ್ತಿದ್ವಿ, ನಡ್ಕೊಂಡು ಹೋಗ್ತಿದ್ವಿ, ಅಲ್ಲಿಂದ ನಡ್ಕೊಂಬರ್ತಿದ್ವಿ. ಪ್ರಾಕ್ಟೀಸ್ ಒಂದು 6 ಗಂಟೆಯಿಂದ ಒಂದು 8 ಗಂಟೆವರೆಗೂ ಇರ್ತಿತ್ತು. ಫಿರೋಜ್ ಮಾಸ್ಟರ್ ಅಂತ ನಂಗೆ ಡ್ಯಾನ್ಸ್ ಹೇಳ್ಕೊಟ್ಟಿದ್ದು. ಅದು ಬಂದುಬಿಟ್ಟು ಇದ್ರ ಹತ್ರ, ಅದು ಸ್ಟುಡಿಯೋ ರೋಡ್ ಹತ್ರ ಅದಿರೋ ಕಂಠೀರವ ಸ್ಟುಡಿಯೋ, ಅಲ್ಲಿ ಪರಿಮಳ ನಗರ ಅಂತ ಇದೆ, ಅಲ್ಲೇ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದು. ಮತ್ತು ಅಲ್ಲಿ ಒಂದು ದಿವಸ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನಮ್ಮ ಕ್ಲಾಸ್ಗೆ ಅಪ್ಪು ಸರ್ ಬಂದಿದ್ದರು. ಆವಾಗ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ವಲ್ಲ, ಆವಾಗ ನಾನು ಡ್ಯಾನ್ಸ್ ಮಾಡ್ತಿದ್ದು ನೋಡಿಬಿಟ್ಟು, ಈ ಹುಡುಗ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನಲ್ಲ, ನನ್ನ ಮುಂದೆನೇ ಇವನ್ನ ಡ್ಯಾನ್ಸ್ ಮಾಡೋಕ್ಕೆ ಬಿಡ್ರಿ ಅಂತ ಅಂದ್ಬಿಟ್ಟು ಇದು ಮಾಡ್ತಿದ್ರು. ಅದು ನಾವು ಪ್ರಾಕ್ಟೀಸ್ ಮಾಡ್ತಿದ್ದು ಉದಯ ಫಿಲಮ್ ಅವಾರ್ಡ್ಸ್ ಅಂತ ಬಂತು. ಅವರು ಅಪ್ಪು ಫಿಲಮ್ದು 100 ಡೇಸ್ ಹೊಡಿತಲ್ಲ, ಅದಕ್ಕೂ ಇದಕ್ಕೂ ಒಂದು ದೊಡ್ಡ ಫಂಕ್ಷನ್ ಮಾಡಿದರು, ಉದಯ ಫಿಲಮ್ ಅವಾರ್ಡ್ಸ್ ಅಂತ. ಅಲ್ಲಿ ನನ್ನ ಮುಂದೆನೇ ಇದು ಮಾಡೋಕ್ಕೆ ಮಾಡಕ್ಕೆ ಕೊಟ್ಟಿದ್ರು. ಅಂದರೆ ದೊಡ್ಡದಲ್ವ ಸ್ಟೇಜು, ನಾನು ಕಾಣಿಸ್ತಿರ್ಲಿಲ್ಲ, ಅದಕ್ಕೆ ಸಪ್ರೇಟಾಗಿ ಹಿಂದೆ ನನಗೋಸ್ಕರನೇ ಸ್ಟೇಜ್ ಮಾಡಿದರು. ಅಲ್ಲಿ ಮಾಮೂಲಿ ಡ್ಯಾನ್ಸ್ ಮಾಡ್ಕೊಂಡಿದ್ದೆ. ಅಲ್ಲಿ ಎಷ್ಟೊಂದು ಜನ ಇರ್ತಿದ್ರಲ್ಲ, ಡೈರೆಕ್ಟರು ಅವರು ಇರ್ತಿದ್ದೆ. ನಾನು ಆವಾಗಲೇ ಫೇಸ್ಬುಕ್ ಸ್ವಲ್ಪ ಯೂಸ್ ಮಾಡ್ತಾಯಿದ್ದೆ. ಆವಾಗ ಅಲ್ಲಿ ಎಷ್ಟೊಂದು ಜನ ಡೈರೆಕ್ಟರ್ ಇದ್ರಲ್ಲ, ಅಲ್ಲಿ ನಮ್ಮ ಇನ್ನೂ ಮೇಯ್ನ್ ಡ್ಯಾನ್ಸ್ ಮಾಸ್ಟ್ರು ಬಂದಿದ್ದರು. ಅವರು ಇಮ್ರಾನ್ ಮಾಸ್ಟರ್ ಅಂತ ಅಂದ್ಬಿಟ್ಟು, ಅವರು ಫೋನ್ ನಂಬರ್ ತಗೊಂಡು ಬಚ್ಚನ್ ಅಂತ ಇದೆ ಫಿಲಮು, ಸುದೀಪ್ ಮಾಡಿರೋರು, ಅದರಲ್ಲಿ ಒಂದು ಚಾನ್ಸ್ ಕೊಟ್ಟರು. ಅದಾದಮೇಲೆ ಫೇಸ್ಬುಕ್ ಬಚ್ಚನ್ ಫಸ್ಟ್ ಫಿಲಮ್ ನಂದು. ಆಮೇಲೆ ಡ್ಯಾನ್ಸ್ ಕ್ಲಾಸಿಂದನೇ ಬಚ್ಚನ್ನು, ಜಯಮ್ಮನ ಮಗ ಇದ್ದದಕ್ಕೆಲ್ಲ ಹೋಗ್ತಾಯಿದ್ದೆ. ಆಮೇಲೆ ನನಗೆ ಪುಟಾಣಿ ಪಂಟ್ರು ಆಫರ್ ಬಂತು. ಅದು ಡೈರೆಕ್ಟು ಸ್ಟೇಜ್ ಇದ್ದೆ, ಅದು ಸೆಲೆಕ್ಷನ್ ಏನು ಮಾಡಲಿಲ್ಲ, ಡೈರೆಕ್ಟ್ ಸ್ಟೇಜ್ಗೆ ಹೋಗಿದ್ದೆ ನಾನು. ಅಲ್ಲಿ ಚೆನ್ನಾಗಿ ಡ್ಯಾನ್ಸ್ ಎಲ್ಲ ಇದು ಮಾಡ್ತಿದ್ದೆ. ಸ್ವಲ್ಪ ಫಸ್ಟ್ ಎಪಿಸೋಡ್ ಸೆಕೆಂಡ್ ಎಪಿಸೋಡ್ ಎಲ್ಲ ಕಮ್ಮಿ ಮಾರ್ಕ್ಸ್ ಬರ್ತಿತ್ತು ನನಗೆ. ಆಮೇಲೆ ಡ್ಯಾನ್ಸ್ ಮಾಡ್ತಾ ಜೊತೆಗೆ ಡೈಲಾಗು, ಡ್ಯಾನ್ಸು ಇವೆಲ್ಲ ಜಾಸ್ತಿ ನಾನು ಮಾಡ್ತಾ ಕ್ಲಿಕ್ ಆಯಿತು. ಒಂದು ಅರ್ಧ ಎಪಿಸೋಡ್ಸ್ ಆಗೋಷ್ಟರಲ್ಲಿ ಆಲ್ರೆಡಿ ನಾನು ಸ್ವಲ್ಪ ಜನರ ಮನಸ್ಸಲ್ಲಿ ನಾನು ಬಂದಿದ್ದೆ.
ಆಮೇಲೆ ಸೆಮಿಫಿನಾಲೇ ಬಂತು. ಅವಾಗ ತುಂಬ ಫೇಮಸ್ ಆಗಿದೆ. ಅವಾಗಂತೂ ನಾನೊಂದು 5,000 ಪ್ರೋಗ್ರಾಮ್ಸ್ ಏನೋ ಮಾಡಿದ್ದೀನಿ. 5,000 ಪ್ರೋಗ್ರಾಮ್ಸ್ ಮಾಡಿದ್ದೀನಿ. ಇವಾಗ ಒಂದು 20,000 ಪ್ರೋಗ್ರಾಮ್ಸ್ ಆಗಿದೆ. ಸ್ಟೇಜ್ದು. ಹಾಂ, ಅಂದರೆ ಮಾಮೂಲಿ ಆರ್ಕೆಸ್ಟ್ರಾ ಇವೆಲ್ಲ ಇರುತ್ತಲ್ಲ, ಅಷ್ಟಾಗಿದೆ. ಹಾಂ, ದಿನಕ್ಕೆ 4 ಮಾಡಿದ್ದೀವಿ ಒಂದೊಂದ್ಸಲಿ. ಇವಾಗ ಇಲ್ಲೊಂದಿದ್ರೆ ಸ್ಟ್ರೈಟ್ ರೋಡು, ಈ ಕಡೆ ಒಂದು ರೋಡು, ಈ ಕಡೆ ಒಂದು ರೋಡು, ಈ ಕಡೆ ಒಂದು ರೋಡು, ಎಲ್ಲ ಅಲ್ಲೇ ಇರ್ತಿತ್ತು. ಗಣೇಶ ಹಬ್ಬದಲ್ಲಂತೂ ನಾನು ಫುಲ್ಲು ಬ್ಯುಸಿ ಇರ್ತಿದ್ದೆ. ಒಂದು ದಿವಸನೂ ಫ್ರೀ ಇರ್ತಿರ್ಲಿಲ್ಲ, ಮನೇಲೇ ಇರ್ತಿರ್ಲಿಲ್ಲ ನಾನು ಅಷ್ಟೊತ್ತು. ಡ್ಯಾನ್ಸ್ ಮಾಡ್ತಿದ್ದೆ, ಒಂದು 5 ಡ್ಯಾನ್ಸ್ ಮಾಡ್ತಿದ್ದೆ, ಹೋಗ್ತಾ ಇದ್ದೆ. ಇಲ್ಲಿವರೆಗೂ ಒಂದು 20,000 ಪ್ರೋಗ್ರಾಮ್ಸ್ ಆಗಿದೆ ನಂದು. ಆಮೇಲೆ ಇದು ಮಾಡ್ತಾ ಮಾಡ್ತಾ ಬೇರೆ ಬೇರೆ ಫಿಲಮ್ಸ್ಗೆಲ್ಲ ಆಫರ್ ಸಿಕ್ತು, ಮತ್ತು ಸ್ಟೇಜ್ ಪ್ರೋಗ್ರಾಮು ಸಿಕ್ತು. ಅದಾದಮೇಲೆ ಕಿಕ್ ಮಾಡಿದೆ. ಕಿಕ್ಕು ಒಂದು 20 ಎಪಿಸೋಡನ್ನು ಮಾಡಿದ್ದೀನಿ ಅದರಲ್ಲಿ. ಆಮೇಲೆ ಮಾಮೂಲಿ ಭರ್ಜರಿ ಕಾಮಿಡಿಲಿ ಮಾಡಿದೆ. ಅದಕ್ಕಿಂತ ಮುಂಚೆ ತರಲೆ ನನ್ನ ಮಕ್ಕಳು ಅಂತ ಇತ್ತು, ಅದು ಫುಲ್ ಎಪಿಸೋಡ್ ಇದ್ದೆ. ಫುಲ್ಲು ಶೋ ಮುಗಿಯೋ ಗಂಟನೂ ಇದ್ದೆ ನಾನು. ಅದರಲ್ಲಿ ಜಡ್ಜಸ್ ಥರ, ಅಂದರೆ ಚಿಕ್ಕ ಮಕ್ಕಳು ಪ್ರೋಗ್ರಾಮ್ ಇತ್ತು, ಅವ್ರಿಗೆಲ್ಲ ಮಾತಾಡ್ಸೋ ಥರ, ಅವ್ರಿಗೆ ರೇಗ್ಸೋ ಥರ ಅವೆಲ್ಲ ಮಾಡ್ತಿದ್ದೆ. ಅದೊಂದಾಯಿತು. ಮತ್ತು ಇನ್ನೂ ಫಿಲಮ್ಸ್ಗಳು ಬರ್ತಾನೆ ಇದ್ದು ಹಿಂದೆ. ಆಮೇಲೆ ನಾನೇ ಮೇಯ್ನಾಗಿ ಸಾಹಸಿ ಮಕ್ಕಳು, ತೀಟ್ಲೆ ಕೃಷ್ಣ, ಮತ್ತು ನಂದು ಝೀರೋ ಮೇಡ್ ಇನ್ ಇಂಡಿಯಾ ಅಂತ ಫಿಲಮ್ ಬಂತು. ಝೀರೋ ಮೇಡ್ ಇನ್ ಇಂಡಿಯಾ ಫಿಲಮಲ್ಲಿ ನಾನೇ ಮೇಯ್ನ್ ಕ್ಯಾರೆಕ್ಟರು, ನಾನೇ ಹೀರೋ. ಮತ್ತು ನನ್ನದೇ ಸಾಂಗ್ ಇದೆ, ಯೂಟ್ಯೂಬಲ್ಲೇ ಇದೆ, ಟಾರ್ಚರ್ ಅಂತ ಅಂದ್ಬಿಟ್ಟು. ತುಂಬ ಚೆನ್ನಾಗಿ ಹೊಡೈತೆ ಸಾಂಗು. ಫಿಲಮ್ ಬಂದ್ಬಿಟ್ಟು ಒಂದು 6-7 ತಿಂಗಳೇನೋ ಮಾಡಿದ್ದೀನಿ. ಚೆನ್ನಾಗಿ ಬಂತು, ಆದರೆ ರಿಲೀಸ್ ಮಾಡೋಕ್ಕಾಗಲಿಲ್ಲ. ತುಂಬ ದೊಡ್ಡ ಕ್ಯಾರೆಕ್ಟರ್ ಇತ್ತು, ಅಪ್ಪ ಮಗನ ಬಾಂಧವ್ಯ ಇದ್ದಿದ್ದದು. ಅದಾಯಿತು, ಹಿಂಗೆ ನನ್ನ ಲೈಫ್ ಹೋಯ್ತಾಯಿತ್ತು. ಆಮೇಲೆ ಆಫರ್ಗಳು ಬರ್ತಾಯಿತ್ತು. ಆಮೇಲೆ ಇನ್ನೊಂದು ಸಾಹಸಿ ಮಕ್ಕಳು ಅಂತ ಮಾಡಿದೆ. ಅದು ಮಂಗಳೂರಲ್ಲಿ ಮಾನಿಲ ಅಂತ ಒಂದು ಪ್ಲೇಸ್ ಇದೆ. ಅಲ್ಲಿ ಒಂದು 20 ದಿವಸ ಶೂಟಿಂಗ್ ಇತ್ತು. ಅಲ್ಲಿ ಅದು ಯಾವ ಥರ ಮೂವಿ ಅಂತಂದರೆ, ನಾವು ಮಾಮೂಲಿ ಚಿಕ್ಕ ಮಕ್ಕಳು ಈ ಡ್ರಾಮಾ ಮಾಡ್ತಾ ಇರ್ತಾರಲ್ಲ, ಅಂದರೆ ಬೇರೆಯವರಿಂದ ಬೇರೆಯವ್ರಿಗೆ ಹೋಗ್ತಿರ್ತಾರಲ್ಲ, ಆ ಥರ ಡ್ರಾಮಾದವ್ರು ಇದ್ದಿದ್ದು. ಫಿಲಮ್ಮು ಮಾಡ್ತಾಯಿದ್ದು ನಮಗೆ ಆಸೆ ಬರುತ್ತೆ, ನಾವು ಓದಬೇಕು, ಇದು ಮಾಡಬೇಕು ಅಂತ ಅಂದ್ಬಿಟ್ಟು ಬರುತ್ತೆ. ಆವಾಗ ನಮ್ಮ ಅಪ್ಪ ಅಮ್ಮನ ಕೇಳಿದಾಗ ಆ ಫಿಲಮಲ್ಲಿ ಅವರು ಬೇಡ, ನಾವು ನಾಟಕ ಕಲಿಬೇಕು, ನಾಟಕ ಮಾಡಿರಿ, ಅವೆಲ್ಲ ಬೇಡ ನಿಮಗೆ ಅಂತ ಅಂದಾಗ ನಾವು ತಪ್ಪಿಸ್ಕೊಂಡು ಹೊಂಟೋಗಿರ್ತೀವಿ. ಕಾಡಿಗೆಲ್ಲ ಹೋಗಿ ಅಲ್ಲಿ ಕಾಡು ಮನುಷ್ಯರಷ್ಟೆಲ್ಲ ಸಿಗಾಕೊಂಡು ಫುಲ್ಲು ಕಷ್ಟಪಟ್ಟು ಆಮೇಲೆ ಬಚಾವಾಗಿ ಬರ್ತೀವಿ. ಅದೊಂದು ಸ್ಟೋರಿ. ಮತ್ತು ತೀಟ್ಲೆ ಕೃಷ್ಣ ಅಂದ್ಬಿಟ್ಟು ಅದು ಫುಲ್ಲು ಕಾಮಿಡಿ ಸ್ಟೋರಿ. ಅದರಲ್ಲೂ ಓದ್ತಾ ಇರ್ತೀವಿ, ನಮಗೆ ದುಡ್ಡು ಜಾಸ್ತಿ ಬರಬೇಕು, ದುಡ್ಡಾದರೆ ಹೆಂಗಿರ್ತೀವಿ ಅಂತಂದರೆ ಇಮ್ಯಾಜಿನ್ ಎಲ್ಲ ಹೋಗಿರ್ತೀವಿ. ಅದರಿಂದ ಮನೆ ಬಿಟ್ಟು ಬಂದುಬಿಟ್ಟಿರ್ತೀವಿ. ಫುಲ್ಲು ಅದು ಹೆವಿ ಕಾಮಿಡಿ ಇದೆ. ಮತ್ತು ಝೀರೋ ಮೇಡ್ ಇನ್ ಇಂಡಿಯಾನು ಅಷ್ಟೇ, ಅದು ಫುಲ್ಲು ಸಕ್ಕತ್ತಾಗಿ ಶೂಟಿಂಗ್ ಮಾಡ್ಬೇಕಾರಲ್ಲ, ಅದು ಡೈರೆಕ್ಟರ್ ಬಂದು ಗಿರಿದೇವ್ ಹಾಸನ್ ಅಂತ ಅಂದ್ಬಿಟ್ಟು. ಅದರಲ್ಲಿ ನಂದು ಕ್ಯಾರೆಕ್ಟರ್ ಹೆಸರು ಅಪ್ಪು ಅಂತ. ನಮ್ಮ ಅಪ್ಪನ ಕ್ಯಾರೆಕ್ಟರ್ ಮಾಡಿದ್ದು ನಟರಾಜ್ ಅಂತ ಅನ್ನೋರು ಮಾಡಿದ್ದು ನಮ್ಮ ಅಪ್ಪನ ಕ್ಯಾರೆಕ್ಟರು. ತುಂಬ ಚೆನ್ನಾಗಿದೆ. ಅದರಲ್ಲಿ ನಾನು ಮಾಮೂಲಿ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇರ್ತೀನಿ. ಆಮೇಲೆ ನಾನೇ ಹಿಂಸೆ ಮಾಡಿರ್ತೀನಿ, ಅಪ್ಪ ನನ್ನ ಇಂಗ್ಲೀಷ್ ಸ್ಕೂಲ್ಗೆ ಹಾಕ್ರಿ ಅಂತ ಅಂದ್ಬಿಟ್ಟು. ಇಂಗ್ಲೀಷ್ ಸ್ಕೂಲ್ಗೆ ಹಾಕ್ತಾರೆ, ನನಗೆ ಓದೋಕ್ಕೆ ಬರ್ತಾ ಇರಲ್ಲ. ನಾನಲ್ಲಿ ಯಾವಾಗಲೂ 0 ತಗೊತಾ ಇರ್ತೀನಿ. ಆವಾಗ ನನ್ನ ಸಾಂಗ್ ಬರುತ್ತೆ. ಆಮೇಲೆ ಒಂದು ದಿವಸ ನಮ್ಮಪ್ಪ ಆಕ್ಸಿಡೆಂಟ್ ಆಗೋಗುತ್ತೆ. ನಮ್ಮಪ್ಪ ಹಂಗೆ ಆಕ್ಸಿಡೆಂಟ್ ಆದಾಗ ಹಾಸ್ಪಿಟ್ಲಲ್ಲೆಲ್ಲ ಫುಲ್ಲು ಫೀಲಿಂಗ್ಸ್ ಇದೆ. ಆಮೇಲೆ ಅದನ್ನು ಸರಿ ಮಾಡ್ತಾರೆ. ಅವರೊಂದು ಕಂಪ್ನಿ ಇದು ಮಾಡಿರ್ತಾರೆ, ಅಲ್ಲಿ ಹೋಗ್ಬಿಟ್ಟು ನಾನು ಪ್ರೆಸೆಂಟೇಷನ್ ಕೊಡ್ತೀನಿ. ಅದೆಲ್ಲ ತುಂಬ ಚೆನ್ನಾಗಿ ಬಂದೈತೆ ಮೂವಿ. ಒಂದು 40 ಫಿಲಮ್ ಆಗಿದೆ ನಮ್ಮದು. ಬಚ್ಚನ್ನು, ಜಯಮ್ಮನ ಮಗ, ರಾಜಾವಲಿ, ದ್ಯಾವ್ರೆ, ತೀಟ್ಲೆ ಕೃಷ್ಣ, ಜಾಕ್ಸನ್ನು, ಇನ್ನೂ ಎಷ್ಟೊಂದಿದೆ. ಡೈರಿಲಿ ಬರ್ಕೊಂಡಿದ್ದೀನಿ, ಇವಾಗ ನೆನ್ಪು ಬರ್ತಿಲ್ಲ ಹೇಳೋಕ್ಕೆ. ಇದೇ ಇವಾಗ ನಾನು ಶೂಟಿಂಗ್ ಮಾಡ್ಕೊಂಡು ಓದಬೇಕಲ್ಲ, ಇದೇ ಸ್ವಲ್ಪ ಕಷ್ಟ ಐತೆ ನನಗೆ. ಆಮೇಲೆ ನಾನು ಸ್ಕೂಲ್ ಸೇರ್ಕೊಬೇಕಾದ್ರೆ ಪರ್ಮಿಷನ್ ತೊಗೊಂಡಿದ್ದೀನಿ. ತಿಂಗಳಲ್ಲಿ ಒಂದು 15 ದಿವಸ ನಂಗೆ ರಜಾ ಬೇಕೇ ಬೇಕು, ಶೂಟಿಂಗ್ಸ್ ಇರುತ್ತೆ ಹಿಂಗೆ ಅಂತ. ಅದನ್ನು ಪರ್ಮಿಷನ್ ತೊಗೊಂಡೆ ನಾನು ಸ್ಕೂಲಿಗೆ ಸೇರ್ಕೊಂಡಿರೋದು. ಇವಾಗ ಅಪ್ಪ ಮಾಮೂಲಿ ಆಟೋ ಓಡ್ತಾರೆ, ನಮ್ಮ ಮಮ್ಮಿ ನರ್ಸಿಂಗ್ ಹೋಮ್ಗೆ ಹೋಗ್ತಿದ್ದಾರೆ. ನಮ್ಮ ಅಣ್ಣ ಮಾಮೂಲಿ ಕಾಲೇಜ್ಗೆ ಹೋಗ್ತಿದ್ರು, ಇವಾಗ ಇಲ್ಲೇ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ನಂದು ಫೇಮಸ್ ಡೈಲಾಗ್ ಬಂದ್ಬಿಟ್ಟು, ಮದ್ದು ಸುಕ್
ಸೂದನ್ ಅಂತ ಅಂದ್ಬಿಟ್ಟು ಈ ಡೈಲಾಗ್ ನಾನು ಯಾರ ಹತ್ರ ಹೋಗ್ತೀನಿ ಈ ಡೈಲಾಗ್ ಹೇಳಿದ್ರೆ ಸಾಕು, ಓ ಮಧುಸೂದನ್ ಅಂತ ಅಂದ್ಬಿಟ್ಟು ಈ ಡೈಲಾಗಲ್ಲೇ ಗೊತ್ತಾಗೋದು. ಸೂದನ್ ಅಂದರೆ ಸಾಕು, ಓ ಮಧುಸೂದನಾ, ನಮಸ್ಕಾರ ಕಣಪ್ಪ, ನಾನು ನಿನ್ನ ದೊಡ್ಡ ಫ್ಯಾನು, ಹಂಗೆ ಹಿಂಗೆ ಅಂತ ಹೇಳ್ತಿದ್ರು. ಮತ್ತು ನಾನು ಪುಟಾಣಿ ಪಂಟ್ರು ಮಾಡಬೇಕಾದ್ರೆ ಅದಕ್ಕೆ ಡೈರೆಕ್ಟರ್ ಆಗಿರೋದು ಸ್ವಾಮಿ ಸರ್ ಅಂತ ಅಂದ್ಬಿಟ್ಟು ಅವರು ನನಗೆ ಎಷ್ಟೊಂದು ಡೈಲಾಗ್ಸ್ಗಳು ಹೇಳ್ಕೊಟ್ಟಿದ್ದಾರೆ. ಮತ್ತು ಅವ್ರು ಹೇಳ್ಕೊಟ್ಟಿರೋದ್ರಲ್ಲಿ ನನಗೊಂದೇ ಇನ್ನೂ ನೆನಪಿರೋದು, ಆಟ ಹಿಂದೆಗಡೆ ಹೋದರೆ ಧೂಳು, ಹುಡುಗೀರ ಹಿಂದೆ ಹೋದರೆ ಗೋಳು, ನನ್ನಿಂದೆ ಬಂದರೆ ಬರೀ ಏಳು ಅಂತ ಅಂದ್ಬಿಟ್ಟು ಹೇಳ್ಕೊಟ್ಟಿದ್ರು. ಆ ಡೈಲಾಗು ನಂಗೆ ತುಂಬ ಇಷ್ಟ. ಮತ್ತು ಅದಾಗ್ತಾ ನಾನು ಮಲೇಷ್ಯಾಗೂ ಹೋಗಿದ್ದೆ. ಅಲ್ಲಿಗೆ ನಾನು ನಮ್ಮಪ್ಪ ಫ್ಲೈಟಲ್ಲಿ ಫಸ್ಟ್ ಟೈಮು ನಾನು ಫ್ಲೈಟ್ ನೋಡಿದ್ದೆ. ನಮ್ಮ ಅಪ್ಪನೂ ತುಂಬ ಖುಷಿಪಟ್ಟರು ಫ್ಲೈಟ್ ನೋಡಿದ್ದಕ್ಕೆ. ಮತ್ತು ಅಲ್ಲಿ ಫ್ಲೈಟಿಗೆ ಹೋಗಿ ಕೂತಿದ ತಕ್ಷಣ ಮುಂದೆಗಡೆ ಒಂದು ಟಿ ವಿ ಇತ್ತು. ಅಲ್ಲಿ ಹೋಗೋ ಗಂಟ ಫುಲ್ಲು ಕಾರ್ಟೂನ್ ಮೂವಿ ಹಾಕಿದ್ರು. ಅಲ್ಲೋಗೋರ್ಗು ಫುಲ್ಲು ಟಿ ವಿ ನೋಡ್ಕೊಂಡು ಮಾತಾಡ್ಕೊಂಡು ಊಟ ತಿಂದ್ಕೊಂಡು ಆರಾಮಾಗಿ ಹೋಗ್ತಿದ್ವಿ. ಆಮೇಲೆ ಅಲ್ಲಿ ಹೋಗಿದ ತಕ್ಷಣ ಮಲೇಷ್ಯಾಗೆ ಹೋಗಿದ ತಕ್ಷಣ ಅಲ್ಲಿ ಬಸ್ ಮಾಡಿದರು. ನಾನು ಶರಣ್ ಸರು ಮತ್ತು ಶ್ರುತಿ ಹರಿಹರನ್ನು ಮತ್ತು ಅದಕ್ಕೆ ಡೈರೆಕ್ಟರ್ ಆಗಿದ್ದು ಹರ್ಷ ಮಾಸ್ಟರು ನಾವೆಲ್ಲ ಒಟ್ಟಿಗೆ ವರ್ಕ್ ಮಾಡಿದ್ವಿ. ನನ್ನ ಜೊತೆ ಬಿರದರ್ ಅಂಕಲು ಮತ್ತು ಇನ್ನು ಹಳೆ ಕಾಮಿಡಿಯನ್ಸ್ ನನ್ನ ಜೊತೆ ಮಾಡಿದರು. ಸಾಂಗಲ್ಲಿ ತುಂಬ ಸೂಪರಾಯಿತು ಸಾಂಗು. ಜೈ ಮಾರುತಿ 800 ಅಂತ ಅಂದ್ಬಿಟ್ಟು ಅದಕ್ಕೆ ನಾನು ಮಲೇಷ್ಯಾಗೆ ಹೋಗಿದ್ದಿದ್ದು. ಜೈ ಮಾರುತಿ 800 ಅಂತ. ಅಲ್ಲಿ ಡಿಂಗ್ ಡಿಂಗ್ ಗಿಡಾಂಗ್ಲೇಡಿ ನಾನು ಎನ್ನ ಕಿಲ್ಲಾಡಿ ಅನ್ನಂಗೆ ಒಂದು ಸಾಂಗ್ ಇದೆ. ಆ ಸಾಂಗ್ ಶೂಟಿಂಗೋಸ್ಕರ 1 ವಾರ ಅಲ್ಲೇ ಇದ್ದೆ. ನಮಗೋಸ್ಕರನೇ ಸಪ್ರೇಟ್ ರೂಮ್ ಮಾಡಿದರು. ತುಂಬ ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ದೀನಿ. ಮತ್ತು ಅಲ್ಲಿ ಶರಣ್ ಸರು ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ಶ್ರುತಿ ಹರನ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ಅಲ್ಲಿ ಕರೆಕ್ಟು. ನಾನು ಅದರಲ್ಲಿ ಡ್ಯಾನ್ಸ್ ಮಾಡಬೇಕಾದ್ರೆ ಒಂದು ಸ್ಟೆಪ್ ಬರುತ್ತೆ, ಹಿಂಗೆ ಬಂದ್ಬಿಟ್ಟು ಹಿಂಗೆ ಆರೋದು. ಅವಾಗೇನು ಅದು ಒಂದು ದೊಡ್ಡ ಸ್ಟೇಡಿಯಮ್ ಇದೆ ಅಲ್ಲಿ, ಅದು ಫೇಮಸ್ ಸ್ಟೇಡಿಯಮ್ ಮೋಸ್ಟ್ಲಿ. ಅದು ಎಲ್ಲ ಚಿಕ್ಕ ಚೇರೆ ಮಾಮೂಲಿ ಅಂದರೆ ಇಷ್ಟೇ ಇರುತ್ತೆ ಚೇರ್ ಚಿಕ್ಕದು. ಅದ್ರ ಮೇಲೆ ನಾನು ಕಾಣಿಸ್ತಿರ್ಲಿಲ್ವಲ್ಲ, ಅದ್ರ ಮೇಲೆ ನಿಂತ್ಕೊಂಡು ಮಾಡ್ತಿದ್ದೆ. ಏನು ಮಾಡ್ತಿದ್ದೆ, ಡ್ಯಾನ್ಸ್ ಮಾಡ್ಬೇಕಾದ್ರೆ ಕಾಲಿಂದೆ ಹಾಕ್ಬಿಟ್ಟು ಟಕ್ಕನೆ ಹಿಂದೆ ಬಿದ್ದುಬಿಟ್ಟಿದೆ. ಅದನ್ನೇ ಸಾಂಗಲ್ಲಿ ಹಾಕಿದ್ದಾರೆ. ಅದು ನೋಡೋಕ್ಕೂ ತುಂಬ ಕಾಮಿಡಿಯಾಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಮತ್ತು ಇನ್ನೊಂದು ಅಲ್ಲಿ ಹರ್ಷ ಮಾಸ್ಟರ್ ಇದ್ದಾರಲ್ಲ, ಅವ್ರ ಮಗನೂ ಬಂದಿದ್ರು. ಅವ್ರ ಮಗನೂ ನಾನು ಫುಲ್ಲು ಆಟ ಆಡಿಕೊಂಡು ಹಂಗೇ ಇರ್ತಿದ್ವಿ. ಆಮೇಲೆ ಅಲ್ಲಿ ಶೂಟಿಂಗಿಂದ ಮುಗಿಸ್ಕೊಂಡು ರೂಮಿಗೆ ಬಂದಾಗ ಅಲ್ಲಿ ಸುಬ್ರಹ್ಮಣ್ಯನ ದೊಡ್ಡ ಟೆಂಪಲ್ ಇದೆ. ಅಲ್ಲಿ ತುಂಬ ಸಕ್ಕತ್ತಾಗಿ ದೊಡ್ಡ ಸ್ಟ್ಯಾಚ್ಯೂ ಇದೆ ಅಲ್ಲಿ ಸುಬ್ರಹ್ಮಣ್ಯದು. ಅಲ್ಲೂ ನೋಡೋಕೆ ಹೋಗಿದ್ವಿ. ಮತ್ತು ಟ್ವಿನ್ ಟವರ್ ಅಂತ ಇದೆ, ಅದನ್ನು ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ಒಳಗಡೆ ಹೋಗಿದ ತಕ್ಷಣ ಅದೇ ರೇಸಿಂಗ್ ಕಾರ್ ಬರುತ್ತಲ್ಲ, ಅದನ್ನು ಮೇಲ್ಗಡೆ ಇಕ್ಕಿದ್ರು ಶೋಗೋಸ್ಕರ. ತುಂಬ ಚೆನ್ನಾಗಿತ್ತು ಅಲ್ಲಿ. ನಮಗೆ ಫುಲ್ಲು ತುಂಬ ಆಶ್ಚರ್ಯ, ಅಪ್ಪ ನಮ್ಮ ಲೈಫಲ್ಲಿ ಮಲೇಷ್ಯಾಗೆ ಬಂದಿದ್ದೀವಲ್ಲ, ಇಷ್ಟು ಸಾಕು, ತುಂಬ ಸಕ್ಕತ್ತಾಯಿತು. 1 ವಾರ ಫುಲ್ ಅಲ್ಲೇ ಇದ್ವಿ. ಆಮೇಲೆ ನಾನು ಇದು ಮಾರಿಕೊಂಡವರು ಅಂತ ಒಂದು ಫಿಲಮ್ ಮಾಡಿದೆ. ಅದರಲ್ಲೂ ಹಳ್ಳಿ ಹುಡುಗನ ಥರ ನಾನು ಎಲ್ಲರಿಗೂ ತುಂಬ ಇಷ್ಟ ಇರ್ತೀನಿ. ನಾನು ಯಾವಾಗಲೂ ಆವಾಗ ಹಳೆ ಕಾಲದ ಫಿಲಮ್ ಅದು ಆ ಥರ ಇತ್ತು. ಅದು ಒಂದು ಕಬ್ಬಿಣದ್ದು ಇದು ಬಂದ್ಬಿಟ್ಟು ಫುಲ್ಲು ರೌಂಡ್ ಇರುತ್ತೆ. ಅದರಲ್ಲಿ ನಾನು ಟೈರ್ ಥರ ಹೊಡ್ಕೊಂಡು ಆಟ ಆಡ್ತಾ ಇರ್ತೀನಿ. ಹೀರೋಯಿನ್ಗೆಲ್ಲ ನಾನು ಇಷ್ಟ ಆಗಿರ್ತೀನಿ. ಹೀರೋ ಮನೆಯಲ್ಲೇ ಇರ್ತೀನಿ ನಾನು. ಅಲ್ಲೆಲ್ಲ ತುಂಬ ಚೆನ್ನಾಗಿ ಆಟ ಆಡಿಕೊಂಡು ಇರ್ತಿದ್ದೆ. ಆಮೇಲೆ ಒಂದು ದಿವಸ ಏನಾಗುತ್ತೆ, ನಾನು ಚಕ್ರ ಬಿಟ್ಕೊಂಡು ಹೋಗ್ಬೇಕಾರೆ ಅಲ್ಲಿ ಊರಿನ ಗೌಡ್ರು ಇರ್ತಾರಲ್ಲ, ರೋಡ್ಗೆ ತಾರಾಕ್ಸೋಕ್ಕೆ ಅಂತ ಅಂದ್ಬಿಟ್ಟು ಇಕ್ಕಿರ್ತಾರೆ. ಅದನ್ನು ಯಾರೋ ವಿಲನ್ ಆಗಿಬಿಟ್ಟು ನೈಟು ಎಲ್ಲ ಒಂದು ಗುಂಡಿಗೆ ಹಾಕ್ಬಿಡ್ತಾರೆ. ನಾನು ಅದು ನೋಡಿರಲ್ಲ, ಹೊಡ್ಕೊಂಡು ಹೋಗ್ತಾ ಇರ್ತೀನಿ. ಬೆಳಗ್ಗೆ ಒಂದು ಸೂರ್ಯ ಹುಟ್ಟೋ ಟೈಮು ಬಿಡ್ಕೊಂಡು ಹೋಗ್ತಾ ಇರ್ತೀನಿ. ಚಕ್ರ ಒಳಗಡೆ ಬಿದ್ದೋಗುತ್ತೆ. ನಾನು ಚಕ್ರ ಎತ್ಕೊಳ್ಳೋಕ್ಕೆ ಅಂತ ಹೋಗ್ತೀನಿ, ನಾನು ಒಳಗಡೆ ಬಿದ್ದೋಗ್ತೀನಿ. ಅದು ಕರಗ್ತಾ ಇಷ್ಟು ಬರುತ್ತೆ. ಅವಾಗೆಲ್ಲ ತುಂಬ ಕಷ್ಟಪಟ್ಟಿದ್ದೀನಿ. ಫುಲ್ಲು ಎಲ್ಲ ಬ್ಲ್ಯಾಕು. ನನ್ನ ಇಲ್ಲಿಂದ ಇಲ್ಲಿವರೆಗೂ ಫುಲ್ಲು ಕವರ್ ಕಟ್ಟಿದ್ರು.
ಆಮೇಲೆ ನಾನು ಎದ್ದೋಗೋಕ್ಕಾಗ್ತಿರ್ಲಿಲ್ಲ. ಆಮೇಲೆ ಎದ್ದು ಬಂದರೆ ಫುಲ್ಲು ಊಟ ಮಾಡೋಕ್ಕಾಗ್ತಿರ್ಲಿಲ್ಲ. ಫುಲ್ಲು ಕಂಟಿನ್ಯೂಟಿ ಇರಬೇಕಾಯ್ತು. ಇಲ್ಲೆಲ್ಲ ಫುಲ್ಲು ಬಳ್ಕೊಂಡು, ಇಲ್ಲೆಲ್ಲ ಫುಲ್ ಇಲ್ಲಿವರೆಗೂ ಇಟ್ಕೊಂಡು, ಇಲ್ಲೆಲ್ಲ ಬಳ್ಕೊಂಡು ಇರಬೇಕಾಯ್ತು. ಆವಾಗ ನನಗೇನು ಬೇಕೋ ಅದನ್ನು ಶೂಟಿಂಗ್ ಅವ್ರು ಮಾಡಿಕೊಡ್ತಾಯಿದ್ರು. ನನಗೆ ಯಾವ ಥರ ಊಟ ಬೇಕೋ ಆ ಥರ ಕೊಡ್ತಾಯಿದ್ರು. ನಾನು ಜಾಸ್ತಿ ಮೊಸರನ್ನನೇ ಕೇಳ್ತಿದ್ದಿದ್ದು. ಜೊತೆಗೆ ನಮ್ಮ ಅಪ್ಪ ಇರ್ತಿದ್ರಲ್ಲ, ಅವರೇ ನನಗೆ ತಿನ್ನೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಕೈಯೆಲ್ಲ ಫುಲ್ಲು ಕಪ್ಪಗಾಗಿತ್ತು, ಅದೊಂಥರ ಬರುತ್ತೆ, ಆ ಥರ ಇತ್ತು. ಅದಕ್ಕೆ ನಮ್ಮ ಅಪ್ಪನೇ ಊಟ ಮಾಡಿಸ್ತಿದ್ರು. ಆಮೇಲೆ ಅವ್ರು ಡೈರೆಕ್ಟರ್ ನನ್ನ ಥರ ಆ್ಯಕ್ಟಿಂಗ್ ಮಾಡೋದು ಬೇಷಪ್ಪ, ನಿನ್ನ ಕಡೆ ನಂಗೆ ತುಂಬ ಹೆಮ್ಮೆ ಆಗುತ್ತೆ, ಇಷ್ಟೊಂದು ಕಷ್ಟಪಡ್ತೀಯಲ್ಲ, ನ್ಯಾಚುರಲಾಗಿ ಮಾಡ್ತೀಯಲ್ಲ ಅಂತ ಅಂದ್ಬಿಟ್ಟು. ಅವ್ರೇನಾದ್ರು ಒಂಚೂರು ಮಿಸ್ ಮಾಡಿದ್ರೆ ಕಂಟಿನ್ಯೂಟೀಸು, ನಾನೇ ಸರ್ ಈ ಥರ ಕಂಟಿನ್ಯೂಟಿ ಇತ್ತು ಈ ಥರ ಅಂತ ಅಂದ್ಬಿಟ್ಟು ನಾನೇ ಮುಖಕ್ಕೆ ಹಾಕ್ಕೊಂಡು ನೀಟಾಗಿ ತುಟಿಗೆಲ್ಲ ಹಾಕ್ಕೊಂಡು ಕಣ್ಣಿಗೆಲ್ಲ ಹಾಕ್ಕೊಂಡು ಎಷ್ಟೊಂದು ಸಲ ಮಾಡಿದ್ದೀನಿ. ಆಮೇಲೆ ಆ ಕಡೆಯಿಂದ ಎದ್ದು ಬಂದಿದ್ದ ತಕ್ಷಣ ಅಲ್ಲಿ ಕೊಳೆ ಇತ್ತು, ಆ ಕೊಳೆಯಲ್ಲೇ ಸ್ನಾನ ಮಾಡ್ತಿದ್ದೆ. ಅಂದರೆ ಫುಲ್ಲು ನನಗೆ ಒಂಥರ ಫುಲ್ಲು ಅದು ಹೆವಿ ವೆಯ್ಟ್ ಇತ್ತು. ಕವರ್ ಇರ್ತಿತ್ತಲ್ಲ, ಕವರಲ್ಲಿ ಏನೇ ಆದರೂ ಒಳಗಡೆ ಹೋಗುತ್ತೆ. ಅದು ಸಿಮೆಂಟ್ ಥರ ಇತ್ತು, ಸ್ವಲ್ಪ ಹೆವಿ ವೆಯ್ಟ್ ಇರ್ತಿತ್ತು. ಹಿಂಗೆ ಒಳಗಡೆ ಎಲ್ಲ ಹೊಂಟೋದಾಗ ನನಗೆ ಎದ್ದು ನಿಂತ್ಕೊಳ್ಳೋಕ್ಕೆ ಇರ್ತಿರ್ಲಿಲ್ಲ, ಅಷ್ಟು ವೆಯ್ಟ್ ಆಗೋಯ್ತಿತ್ತು. ಆಮೇಲೆ ಅದನ್ನೆಲ್ಲ ತೆಗ್ದು ನೀಟಾಗಿ ಇಟ್ಬಿಟ್ರೆ ಇಷ್ಟಿಷ್ಟು ಬರ್ತಿತ್ತು. ಇಲ್ಲೆಲ್ಲ ಮಣ್ಣು ಥರ ಇತ್ತು ಅದು. ಆದಮೇಲೆ ಅಲ್ಲಿ ಸ್ನಾನ ಮಾಡಿಕೊಂಡು ಅಲ್ಲೂ ಸಮಾಧಾನ ಆಗ್ತಿಲ್ಲ. ಆಮೇಲೆ ರೂಮ್ಗೆ ಹೋಗಿ ಚೆನ್ನಾಗಿ ಸ್ನಾನ ಮಾಡಿ ಮತ್ತೆ ಆ ಥರನೇ 3 ದಿವಸ ಶೂಟಿಂಗ್ ಆಗಿದೆ. ಅವರೆಲ್ಲ ನನ್ನ ತುಂಬ ಅಪ್ರಿಷಿಯೇಟ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡಿದ್ಯಾ, ಒಳ್ಳೆ ಇನ್ನೂ ಜಾಸ್ತಿ ಫಿಲಮ್ಗಳು ಮಾಡು, ನಾನೇ ನಿನಗೆ ಇನ್ನೂ ಜಾಸ್ತಿ ಫಿಲಮ್ಗಳು ಹೇಳ್ತೀನಿ ತಂದ್ಬಿಟ್ಟು ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಂದು ಹೇಳಿದ್ನಲ್ಲ, ನಾನು ಫಸ್ಟು ಫಿಲಮ್ ಮಾಡಿದ್ದೆ ಬಚ್ಚನ್ ಅಂತ ಅಂದ್ಬಿಟ್ಟು. ಅದರಲ್ಲಿ ಸುದೀಪ್ ಸರ್ ಹೀರೋ ಆಗಿ ಮಾಡಿದರು. ಅದು ಹೆಂಗೆ ಆಫರ್ ಬಂತು ಅಂತ ಅಂದರೆ, ನಮಗೆ ಹೇಳಿದ್ನಲ್ಲ ಇಮ್ರಾನ್ ಮಾಸ್ಟರ್ ಅಂತ ಇದ್ದರು, ಅದಕ್ಕೂ ಅವರೇ ಕೊರಿಯೋಗ್ರಫಿ ಮಾಡಿದ್ರು. ಅವರು ನನ್ನ ಹಾಕ್ಕೊಂಡ್ರು. ಅಲ್ಲಿ ಹೋದಾಗ ಸ್ಟಾರ್ಟಿಂಗ್ ನಾನು ಅವಾಗ ತುಂಬ ಇನ್ನೂ ಶಾರ್ಟ್ ಇದ್ದೆ. ಅಲ್ಲೇ ಸ್ಪಾಟಲ್ಲೇ ನನಗೋಸ್ಕರ ಇಷ್ಟುದ ಪ್ಯಾಂಟು ಶರ್ಟ್ ಎಲ್ಲ ಅವರೇ ಮಾಡಿಕೊಟ್ಟಿದ್ರು ಅಲ್ಲೇ ಸ್ಪಾಟಲ್ಲೇ. ಆಮೇಲೆ ಅಲ್ಲೆಲ್ಲ ಡ್ಯಾನ್ಸ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಮತ್ತು ಅದರಲ್ಲೊಂದು ಬರುತ್ತೆ ಅಂದರೆ ಗಬ್ಬರ್ ಸಿಂಗು, ಅದರಲ್ಲಿ ಫುಲ್ಲು ಗಡ್ಡ ಇರೋ ಥರ, ಇಲ್ಲೆಲ್ಲ ಫುಲ್ ಇದು ಮಾಡಿರೋ ಥರ ಇರುತ್ತೆ. ಅಲ್ಲಿ ಅದು ಸೆಟ್, ಸೊ ಒಳಗಡೆ ಸೆಟ್ ಹಾಕಿದ್ರು, ತುಂಬ ಚೆನ್ನಾಗಿತ್ತು. ಆವಾಗ ನಾನು ಫಸ್ಟು ಕ್ಯಾಮ್ರಾ ಮುಂದೆ ಬಂದಿದ್ದು ಅಂದರೆ ನಾನು ಒಬ್ಬಂದೇ ಇರೋದು. ನೀಟಾಗೈತೆ ನನ್ನ ಫೇಸ್ ನೀಟಾಗೈತೆ, ಹಿಂಗೆಲ್ಲ ನಾಚ್ಕೊಳ್ಳೋ ಥರ ಎಲ್ಲ ಐತೆ. ಅದರಲ್ಲಿ ಮಾಡ್ತಿದ್ನಲ್ಲ, ಆವಾಗ ಸುದೀಪ್ ಸರ್ ನನ್ನನ್ನು ನೋಡ್ಬಿಟ್ಟು ಯಾವಾಗಲೂ ನಗ್ತಿದ್ರು. ಮತ್ತು ನನ್ನ ಎತ್ಕೊಂಡು ಫೋಟೋ ಎಲ್ಲ ತೆಗ್ಸ್ಕೊಂಡಿದ್ದಾರೆ, ಮತ್ತು ಇಲ್ಲಿ ಕೂರಿಸ್ಕೊಂಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಮತ್ತು ಅದು ಶೂಟಿಂಗ್ ಮಾಡಬೇಕಾದ್ರೆ ನನಗೊಂಚೂರು ಕ್ಯಾಮ್ರಾ ನೋಡಿದಾಗ ಫಸ್ಟ್ ಟೈಮು ಬೇರೆಯವ್ರಿಗೆಲ್ಲ ನನಗೆ ಹೇಳ್ತಾಯಿದ್ರು, ನಿಂಗೆ ಭಯ ಆಗಲ್ವೇನೋ, ಹಂಗೆ ಹಿಂಗೆ, ನಮ್ಗೆ ನೋಡು ಹೋಗಿದ ತಕ್ಷಣ ಕೈಕಾಲೆಲ್ಲ ನಡಗ್ಬಿಡುತ್ತೆ, ನೀನು ಹೆಂಗೆ ಫಸ್ಟು ನಾನು ಮಾಡಿದೆ ಅದರಲ್ಲಿ, ಫಸ್ಟು ಕ್ಯಾಮ್ರಾ ಮುಂದೆ ನಿಂತಿದ್ದೆ ಅದರಲ್ಲಿ, ಒಂಚೂರು ಭಯ ಪಡಲಿಲ್ಲ ನನ್ನ ಪಾಡಿ ನಾನು ಮಾಡಿದೆ. ಆಮೇಲೆ ಇನ್ನೊಂದು ಬೆಟ್ಟ ಥರ ಬಂದಿರುತ್ತೆ, ಅದು ಅವೆಲ್ಲ ಫುಲ್ಲು ಬೆಂಡು, ಅದ್ರ ಮೇಲೆ ನಿಂತ್ಕೊಬೇಕು. ಅದು ಹಿಂಗೆ ಅಲ್ಲಾಡ್ತಾನೆ ಇರುತ್ತೆ. ಮೊದಲೇ ಬೆಂಡಲ್ ಮಾಡಿರ್ತಾರೆ, ಹಿಂಗೆ ಅಲ್ಲಾಡ್ತಾ ಇರುತ್ತೆ. ನಾನು ಮೇಲೆ ನಾನು ನಿಲ್ಸಿರ್ತಾರೆ, ಅದರಲ್ಲಿ ಹಿಂಗೆ ಮಾಡ್ತಾಯಿರ್ತೀನಿ. ಆ ಥರ ಅದೊಂದು ಸೀಕ್ವೆನ್ಸ್ ಆಯಿತು. ಮತ್ತು ಇನ್ನೊಂದು ಬರ್ತ್ ಅಂತ ಒಂದು ಮಾಡಿದ್ದೀನಿ, ಬರ್ತ್ ಅಂತ ಒಂದು ಫಿಲಮು. ಅವರು ಶ್ರೀಕಿ ಅಂತ ಅವರು ಹೀರೋ ಆಗಿರೋದು ಅದರಲ್ಲಿ. ಅದು ದೊಡ್ಡ ಬಜೆಟ್ ಫಿಲಮೇ, ಸೂಪರಾಗಿ ಮಾಡಿದ್ದಾರೆ. ಕಾಡು ಮನುಷ್ಯರ ಜೀವನ ಹೆಂಗಿರುತ್ತೆ ಆ ಥರ ಮಾಡಿದರು. ಅದರಲ್ಲಿ ನಾನು ದೊಡ್ಡ ಆಂಜನೇಯನ ಭಕ್ತ. ಇದರಲ್ಲಿ ನನ್ನ ಡಾಲರ್ ಇದೆ, ಇದು ನಾನು 5 ವರ್ಷದಿಂದ ಮಾಡ್ಕೊಂಡಿದ್ದೀನಿ. 5 ವರ್ಷದಿಂದ ಇದು ನನಗೂ ಫ್ಯಾನ್ ಕೊಟ್ಟಿದ್ದು, ಫ್ಯಾನು. ಇದು ಪ್ಯೂರ್ ಬೆಳ್ಳಿ, ಇದು ವೆಯ್ಟ್ ಇದೆ, ಅವ್ರು ಕೊಟ್ಟಿದ್ದು. ನನಗೆ ನನ್ನ ಆಂಜನೇಯ ಯಾವಾಗಲೂ ಸೆಟ್ಟಲ್ಲೆಲ್ಲ ಆಂಜನೇಯ ಅಂತಲೇ ಹೇಳ್ತಿದ್ದು, ಅದಕ್ಕೆ ನನ್ನ ಫ್ಯಾನು ಇದನ್ನು ಮಾಡಿಸ್ಕೊಟ್ರು. ಆಮೇಲೆ ಅಲ್ಲಿ ಆ ಶೂಟಿಂಗ್ ಮಾಡ್ಬೇಕಾದ್ರೆ ನಿಂತಿದ್ದೆ. ಆವಾಗ ಮಾಮೂಲಿ ಫೋಕಸ್ ಮಾಡೋಕ್ಕೆ ಕ್ಲೌಡ್ ಬಂದಿರುತ್ತಲ್ಲ ಸೂರ್ಯನ ಹತ್ರ, ಅದನ್ನು ಕ್ಯಾಮ್ರಾಮನ್ ಸರ್ ಹೇಳಿದ್ರು, ನೋಡಮ್ಮದು ಅದು ಕ್ಲೌಡ್ನ ತೆಗ್ಸೋ, ದೊಡ್ಡ ಕ್ಲೌಡ್ ಬಂದಿದೆ ಅಂತ ಅಂದರು. ನಾನು ಹಂಗೆ ನೋಡ್ತಿದ್ದೆ. ಹಂಗೆ ನೋಡಿದಾಗ ನನಗೆ ಆಂಜನೇಯ ಹಿಂಗಿರೋ ಥರ ಕಾಣಿಸ್ತು ಇಷ್ಟು. ನಾನು ಇದೇನು ಹಿಂಗೈತಲ್ಲ ಅಂತ ಅಂದ್ಬಿಟ್ಟು ಒಂದು 10 ಸೆಕೆಂಡ್ ಹಂಗೆ ನಾನು ಸ್ಟಕ್ ಆಗೋಗಿದೆ.
ಒಂಚೂರು ಅಲ್ಲಾಡಿಲ್ಲ. ನನಗೆ ಫುಲ್ಲು ರೋಮಾಂಚನ ಆಗೋಯ್ತು. ಆಮೇಲೆ ಏನು ಎಲ್ಲರೂ ನಂಗೆ ಕರೀತವ್ರೆ ಮಧು 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 ಅಂತ. ನಾನು ಒಂಚೂರು ಗಮನನೇ ಇಲ್ಲ, ಅದನ್ನೇ ನೋಡ್ತಾ ಇದ್ದೆ. ಆಮೇಲೆ ಬಂದ್ಬಿಟ್ಟು ನಮ್ಮ ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ಬಿಟ್ಟು ಅಲ್ಲೆಲ್ಲರಿಗೂ ಹೇಳಿದ್ದೆ. ನಾನು ಫಸ್ಟು ಫಿರೋಜ್ ಮಾಸ್ಟರ್ ಹತ್ರ ಹೋಗ್ತಿದ್ದೆ. ಆಮೇಲೆ ಸ್ವಲ್ಪ ಇದಾಯಿತು. ಅವಾಗ ಸೆಮಿಫಿನಾಲೆಗೆ ಬಂದಾಗ ಇನ್ನೊಂದು ಡ್ಯಾನ್ಸ್ ಕ್ಲಾಸ್ಗೆ ಹೋದೆ. ಅಲ್ಲಿ ರಮೇಶ್ ಮಾಸ್ಟರ್, ಸೈ ರಮೇಶ್ ಅಂತ ಇದ್ದಾರೆ, ಅವರೇ ನಾನು ಡ್ಯಾನ್ಸ್ ಹೇಳ್ಕೊಡ್ತಿದ್ದು. ಅವರು ತುಂಬ ಚೆನ್ನಾಗಿ ಹೇಳ್ಕೊಟ್ಟವ್ರೆ. ಅವ್ರು ನನ್ನ ಮೇಲೆ ತುಂಬ ಪ್ರೀತಿ ಇದೆ. ಮತ್ತು ಅವ್ರ ಅಸಿಸ್ಟೆಂಟ್ ಗಿರೀಶ್ ಅಣ್ಣ ಅಂತ, ಅವರೇ ನನಗೆ ಫುಲ್ಲು ಡ್ಯಾನ್ಸ್ ಹೇಳ್ಕೊಟ್ಟಿರೋದೇ ಅವರು. ಜೊತೆಗೆ ನಮ್ಮ ಅಣ್ಣ ಇದ್ದ. ನಮ್ಮ ಅಣ್ಣನೂ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ. ನಾನಿವಾಗ ಒಂದು ವಾರ ಪ್ರೋಗ್ರಾಮ್ಗಳಿಗೆ ಹೋಗಿರಲ್ಲ, ಸ್ವಲ್ಪ ಮರ್ತೋಗ್ಬಿಟ್ಟಿರ್ತೀನಿ ಸ್ಟೆಪ್ಸ್ ಎಲ್ಲ. ಅವಾಗೆಲ್ಲ ನಮ್ಮ ಅಣ್ಣನೇ ನನಗೆ ಜ್ಞಾಪಿಸೋದು. ಆಮೇಲೆ ಯಾವ್ದಾದ್ರು ಹೊಸ ಸಾಂಗ್ ಮಾಡಬೇಕು ಅಂತ ಅಂದರೆ ನಮ್ಮ ಅಣ್ಣನೇ ಹೇಳ್ಕೊಡೋದು. ಆಮೇಲೆ ಅಲ್ಲಿ ಪುಟಾಣಿ ಪಂಟ್ರು ಮಾಡ್ಬೇಕಾದ್ರೆ ಅದರಲ್ಲಿ ನಾನು ಮರದ ಕೋಲಲ್ಲಿ ಡ್ಯಾನ್ಸ್ ಮಾಡಿದ್ದೆ. ಅಂದರೆ ಕಾಲಿಗೆ ಮರ ಕಟ್ಕೊಂಡು ಡ್ಯಾನ್ಸ್ ಮಾಡಿದೆ. ಅದು ತುಂಬ ಕಷ್ಟ ಆಯಿತು. ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ಎಷ್ಟೊಂದು ಸಲ ಬಿದ್ದಿದ್ದೀನಿ, ಎಷ್ಟೊಂದು ಸಲ ಕಾಲು ಟ್ವಿಸ್ಟ್ ಆಗಿದೆ. ಕಷ್ಟಪಟ್ಟು ಮಾಡಿದ್ದೀನಿ. ಆಮೇಲೆ ಅದು ಬ್ಯಾಲೆನ್ಸ್ ಮಾಡೋಕ್ಕೆ ತುಂಬ ಕಷ್ಟ. ಬ್ಯಾಲೆನ್ಸ್ ಮಾಡೋಕ್ಕೆ 2 ದಿವಸದಲ್ಲಿ ಕಲ್ತ್ಕೊಂಡಿದ್ದೆ. ಆ 2 ದಿವಸದಲ್ಲಿ ಬರೀ ಸುಮ್ಮನೆ ಹಿಂಗೆ ಓಡಾಡಿಕೊಂಡು ಇಷ್ಟಲ್ಲೇ ಇಲ್ಲಿಂದ ಇಲ್ಲಿ ಮೇಲೆ ಅಷ್ಟೇ ನಂದು ಡ್ಯಾನ್ಸ್ ಇದ್ದಿದ್ದು. ಇನ್ನೆಲ್ಲ ಬರೀ ವಾಕಿಂಗ್ ಮಾಡ್ತಾನೆ ಇರಬೇಕು, ನಿಂತ್ಕೊಂಡ್ರೆ ಬಿದ್ದೋಗ್ತೀನಿ, ಆ ಥರ ಇತ್ತಲ್ಲ. ಫುಲ್ಲು ವಾಕಿಂಗ್ ಮಾಡ್ತಾಯಿದ್ದೆ. ಆಮೇಲೆ ಅದು ಮುಗಿದ್ಮೇಲೆ ಸೆಮಿಫಿನಾಲೆ ಬಂತು. ಆವಾಗ ನಾನು, ನಮ್ಮ ಅಣ್ಣ, ಆಮೇಲೆ ಡ್ಯಾನ್ಸ್ ಕ್ಲಾಸ್ ಅವರು ಒಂದು 6 ಜನ. ನಮ್ಮ ಅಣ್ಣನೂ ಅದೊಂದು ಎಪಿಸೋಡಲ್ಲಿ ನಮ್ಮ ಅಣ್ಣನೂ ಮಾಡಿದ್ದಾರೆ. ಅದು ಅಣ್ಣ ಬಾಂಡ್ ಸಾಂಗಿಗೆ ಮಾಡಿರೋದು. ಅದರಲ್ಲಿ ಒಂದು 8 ಅಡಿ, ಅಂದರೆ ಒಬ್ರ ಮೇಲೆ ಅವ್ರ ಮೇಲೆ ನಾನು ನಿಂತ್ಕೊಂಡಿರೋದು, ಹಿಂಗೆ ನಿಂತ್ಕೊಂಡಿರೋದು. ಅವಾಗೆಲ್ಲ ಪುಟಾಣಿ ಪಂಟ್ರಿಗೆ ಜಡ್ಜಸ್ ಆಗಿದ್ದು ಪ್ರೇಮ್ ಸರು ಮತ್ತು ಶ್ವೇತಾ ಶ್ರೀವಾತ್ಸವ್ ಮತ್ತು ಪ್ರೇಮ್ ಸರು ಅದಕ್ಕೆ ಜಡ್ಜಸ್ ಆಗಿದ್ದು. ಪ್ರೇಮ್ ಸರ್ ಅಂತೂ ನಂಗೆ ತುಂಬ ಇಷ್ಟಪಡ್ತಾಯಿದ್ರು. ಅವ್ರು ನಾನು ಅಲ್ಲಿ ಸ್ಟೇಜ್ ಮೇಲೆ ಹೋಗಿದ ತಕ್ಷಣ ಅಪ್ಪಾಜಿ ಅಪ್ಪಾಜಿ ಅಂತಲೇ ಹೇಳಿರೋದು. ಫಸ್ಟ್ ಎಪಿಸೋಡಿಂದ ಅಂದ್ಬಿಟ್ಟು ಫೈನಲ್ವರೆಗೂ ಹಂಗೆ ಅವ್ರು ಕರೆದಿರೋದು ನನ್ನನ್ನು. ಅಪ್ಪಾಜಿ 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 ಅಂತಲೇ ಕರೆದಿರೋದು ನಮ್ಮನ್ನ. ಅವ್ರಿಗೆ ಇವಾಗಲೂ ಅಷ್ಟೇ ಫೋನ್ ಮಾಡಿ ಮಾತಾಡ್ತಾನೆ ಇರ್ತಾರೆ. ಮತ್ತು ಅವ್ರ ಬರ್ತಡೇಗೆಲ್ಲ ನಾನು ಅವ್ರ ಮನೆಗೆ ಹೋಗಿದ್ದೀನಿ, ಅಲ್ಲೂ ಚೆನ್ನಾಗಿದ್ದೀನಿ. ಆಮೇಲೆ ಒಂದು ದಿವಸ ಮನೇಲಿರ್ಬೇಕಾದ್ರೆ ನಮ್ಮ ಮನೆ ಹತ್ರ ದರ್ಶನ್ ಇದ್ದಾರಲ್ಲ, ಅವ್ರ ಕಾರ್ ಡ್ರೈವರು ಇದ್ದರು. ಅವರು ದರ್ಶನ್ ಸರು ನಾನು ಫೇಮಸ್ ಆಗಿದ್ನಲ್ಲ, ಅವನು ಯಾರ್ರೀ ಹುಡುಗ ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾನಲ್ಲ ಅಂತ ಅಂದ್ಬಿಟ್ಟು ಕೇಳಿದಾಗ ಯಾರೋ ತಮಿಳ್ನಾಡೋರು ಅಂತ ಹೇಳಿದ್ರಂತೆ. ಆವಾಗ ಅವ್ರು ದರ್ಶನ್ ಸರ್ ಅವ್ರ ಡ್ರೈವರು, ಯಾರು ನಿಮ್ಗೆ ಹೇಳಿದ್ದು, ಅವ್ನು ಇರೋದೇ ನಮ್ಮ ಏರಿಯಾನೇ, ಅವನು ನಮ್ಮ ಮನೆ ಪಕ್ಕದ ರೋಡೇ, ಕರ್ಕೊಂಬರ್ತೀನಿ ಬಿಡಿಯೋಣ ಒಂದು ಸಲ ಅಂತ ಅಂದ್ಬಿಟ್ಟು ಕಂಠೀರವ ಸ್ಟುಡಿಯೋ ಇದೆಯಲ್ಲ, ಅಲ್ಲಿ ಐರಾವತ ಶೂಟಿಂಗ್ ನಡೀತಿತ್ತು. ಅಲ್ಲೇ ಹೋಗಿದ್ದೆ. ಅಲ್ಲಿ ಹೋದಾಗ ಅವ್ರ ಬಾಡಿ ಗಾರ್ಡ್ಸ್ ನನ್ನ ಒಳಗಡೆ ಬಿಡಲೇ ಇಲ್ಲ. ಆಮೇಲೆ ಅವ್ರು ಹಿಂಗೆ ಕೂತಿದ್ದು ಹಿಂಗೆ ನೋಡಿಬಿಟ್ಟು, ಬಿಡ್ರಪ್ಪ ನಮ್ಮ ಬಾಸ್ ಬಂದರು ಅಂತ ಅಂದ್ಬಿಟ್ಟು ಹೋದೆ. ಅಲ್ಲಿ ಸಾಧು ಕೋಕಿಲ ಸರ್ ಇದ್ದರು, ಮತ್ತು ದರ್ಶನ್ ಸರ್ ಕೂತಿದ್ರು. ಆಮೇಲೆ ಕೂತಿದ್ದಾಗ ನಮ್ಮ ಅಪ್ಪ, ನಮ್ಮ ಮಮ್ಮಿ, ನಮ್ಮ ಅಣ್ಣ, ನಾನು 4 ಜನನೂ ಹೋಗಿದ್ವಿ. ನಮ್ಮ 4 ಜನನೂ ನೀಟಾಗಿ ಮಾತಾಡ್ಸಿದ್ರು. ಮತ್ತು ನನಗೋಸ್ಕರ ನಮ್ಮ ಬಾಸ್ಗೊಂದು ಸ್ಪೆಷಲ್ ಬಾದಾಮಿ ತಂದ್ಕೊಡ್ರಪ್ಪ ಅಂತ ಅಂದ್ಬಿಟ್ಟು ಅವರೇ ಆರಿಸ್ಕೊಟ್ರು. ಆಮೇಲೆ ಕುಡ್ದೆ. ಆಮೇಲೆ ನಾವು ಅರ್ಜೆಂಟಾಗೆಲ್ಲ ಹೋಗ್ಬೇಕಾಯ್ತು. ಅದೇ ಹೇಳಿದ್ನಲ್ಲ ನಮ್ಮ ಗಿರೀಶ್ ಅಣ್ಣ ಅಂತ ಅಂದ್ಬಿಟ್ಟು, ಅವ್ರದ್ದೊಂದು ಪ್ರೋಗ್ರಾಮ್ ಇತ್ತು, ಅವಾಗ ಹೋಗ್ಬೇಕಾಯ್ತು. ಸಂಜೆ ನಾವು ಅಲ್ಲಿ 4 ಗಂಟೆಗೆ ಹೋದ್ವಿ. ಅಲ್ಲಿಂದ 6:30 7 ಗಂಟೆಗೆ ಬಿಟ್ವಿ. ಅವ್ರ ಜೊತೆ ಮಾತಾಡ್ಕೊಂಡು, ಅವರು ಯಾವ ಪ್ರೋಗ್ರಾಮ್ ಮಾಡ್ತಿದ್ಯಪ್ಪ, ಎಲ್ಲ ಚೆನ್ನಾಗಿ ನಡೀತಿದ್ಯಾ, ಮತ್ತು ನೀನು ಮಾಡ್ತಿದ್ದಲ್ಲ ತರಲೆ ನನ್ನ ಮಕ್ಕಳು, ಅದು ಫುಲ್ಲು ನಂಗೆ ತುಂಬ ಇಷ್ಟ. ನಾನಿವಾಗ ಮನೇಲಿ ನೋಡೋಕ್ಕಾಗಲಿಲ್ಲ ಅಂತ ಅಂದ್ರೂ ಕ್ಯಾರವೇನ್ ಇರುತ್ತಲ್ಲ, ಅಲ್ಲಿ ನನ್ನ ಮೊಬೈಲ್ಗೆ ಹಾಕೊಂಡು ನೋಡ್ತಿದ್ದೆ. ನೀನು ತುಂಬ ಚೆನ್ನಾಗಿ ಮಾಡ್ತೀಯಪ್ಪ, ಹಿಂಗೆ ಅಂತ ಅಂದ್ಬಿಟ್ಟು ಅವರು ಬೇರೆಯವ್ರ ಹತ್ರ ಕ್ಯಾಮ್ರಾದಲ್ಲಿ ಅಷ್ಟೇ ಫೋಟೋ ಹೊಡ್ಸ್ಕೊಳ್ಳೋದು. ಆಮೇಲೆ ಕೂತ್ಕೊಂಡು ನನ್ನ ಜೊತೆ ಫೋಟೋ ಹೊಡ್ಸ್ಕೊಂಡಿದ್ದಾರೆ. ಅದು ಫೋಟೋ ಇದೆ. ಅದೆಲ್ಲ ಆದಮೇಲೆ ಜೊತೆಗೆ ನಾನು ದುನಿಯಾ ವಿಜಯ್ ಸರ್ ಹತ್ರ ಒಂದು 3-4 ಫಿಲಮ್ ಮಾಡಿದ್ದೀನಿ. ಅವ್ರ ಜೊತೆ ಫಸ್ಟ್ ಮಾಡಿದ್ದು ಜಯಮ್ಮನ ಮಗ, ಆಮೇಲೆ ಇದು ಜಾಕ್ಸನ್ನು. ಜಯಮ್ಮನ ಮಗದಲ್ಲಿ ಆಮೇಲೆ ಸಿಂಹಾದ್ರಿ ಅಂತ ಇದೆ. ಜಯಮ್ಮನ ಮಗದಲ್ಲಿ ಅವಾಗ ನಾನು ಅಷ್ಟೊಂದು ಯಾರಿಗೂ ಗೊತ್ತೇ ಇರಲಿಲ್ಲ. ನಾನು ಆವಾಗ ಮಾಮೂಲಿ ಡ್ಯಾನ್ಸ್ ಕ್ಲಾಸಿಂದನೇ ಅದಕ್ಕೆ ಹೋಗಿದ್ದು.
ಇನ್ನೊಂದ್ಸಲಿ ಜಾಕ್ಸನ್ಗೆ ಅವಾಗ ಪುಟಾಣಿ ಪಂಡ್ರು ಸ್ಟಾರ್ಟ್ ಆಗಿತ್ತು, ಅವಾಗ ಫೇಮಸ್ ಆಗಿದೆ, ಅವಾಗೂ ಸ್ವಲ್ಪ ಇತ್ತು. ಅದಾದಮೇಲೆ ಸಿಂಹಾದ್ರಿ ಆಫರ್ ಬಂತು. ಅವರಂತೂ ನಾನು ಸಿಕ್ಕಿದಾಗೆಲ್ಲ ಏನೋ ಲೋಫರು, ನಾನು ಎಲ್ಲೋದ್ರು ನೀನೇ ಇರ್ತೀಯಲ್ಲೋ, ಏನೋ ಎಲ್ಲೆಲ್ಲರೂ ನೀನೇನೋ ಅಂತ ಹೇಳ್ತಿದ್ರು. ಆಮೇಲೆ ನಾನು ಅವ್ರ ಮುಂದೆ ಕಾಣಿಸಿದ ತಕ್ಷಣ ಸಾಕು ಅವ್ರೆ ತಗೊಂಡು ಹೆಗ್ಲೆ ಮೇಲೆ ಕೂರ್ಸ್ಕೊಂಬಿಟ್ಟಿದ್ರು. ಆಮೇಲೆ ಸಿಂಹಾದ್ರಿ ಅಂತ ಫಿಲಮ್ ಮಾಡಿದ್ರು, ಅದರಲ್ಲಿ ಸ್ವಲ್ಪ ಒಂದು 15 ನಿಮಿಷ ಇರ್ತೀನಿ ಅದರಲ್ಲಿ ನಾನು. ಅಂದರೆ ಹೀರೋಯಿನ್ ಇರ್ತಾರಲ್ಲ ಅವ್ರ ಫ್ರೆಂಡ್ಸು, ಅಲ್ಲೇ ತೆಂಗಿನಕಾಯಿ ಕದಿಯೋದು, ಅದನ್ನು ತಗೊಂಡೋಗಿ ಮಾರೋದು, ಆ ಥರ ಎಲ್ಲ ಇತ್ತು ಸೀಕ್ವೆನ್ಸು. ತುಂಬ ಕಾಮಿಡಿ ಫಿಲಮು. ಅವ್ರ ಜೊತೆ ಒಂದು 3 ಫಿಲಮ್ ಮಾಡಿದ್ದೀನಿ, ಅವರು ತುಂಬ ಕ್ಲೋಸು. ಆಮೇಲೆ ಇನ್ನು ನಮ್ಮ ಅಣ್ಣನೂ ಒಂದು 3-4 ಫಿಲಮ್ ಮಾಡಿದ್ದಾರೆ ನನ್ನ ಜೊತೆ ಬಂದಾಗ ಮಾಡಿದ್ದಾರೆ. ಈ ಥರ ಎಲ್ಲ ನಡೆದಿದೆ. ಕಲಾ ಮಾಧ್ಯಮ ಇವ್ರು ಮಾಡಿರೋ ವಿಡಿಯೋಸ್ ಎಲ್ಲ ಬೇಕು ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಟನ್. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.